ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಇವತ್ತಿನ ವಿಡಿಯೋದಲ್ಲಿ ನಾನೊಬ್ರು ವೈದ್ಯರನ್ನ ಮಾತಾಡಿಸಿದ್ದೇನೆ ಬಹಳ ನೀಟಾಗಿ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿಕೊಂಡು ಹೋಗ್ತಾರೆ ನಿಮ್ಮ ಮುಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಳ ಅಗಲ ಎಲ್ಲ ವಿಚಾರವನ್ನು ಕೂಡ ಹೇಳ್ತಾರೆ ಒಂದಷ್ಟು ವರ್ಷಗಳ ಕಾಲ ಅವರು ಸರ್ಕಾರಿ ವೈದ್ಯರಾಗಿದ್ದರು ಹೀಗಾಗಿ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ DNA ಸಂಬಂಧಪಟ್ಟ ಹಾಗೆ ಬ್ರೈನ್ ಮ್ಯಾಪಿಂಗ್ ಸಂಬಂಧಪಟ್ಟ ಹಾಗೆ ಇದೆಲ್ಲವನ್ನೂ ಕೂಡ ತಿಳ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ 2023 ಜೂನಲ್ಲಿ ತೀರ್ಪು ಬಂದಾದ ಬಳಿಕ ಕೇಸಿನ ಆಳ ಅಗಲ ಎಲ್ಲವನ್ನೂ ಕೂಡ ವಿತ್ ಡಾಕ್ಯುಮೆಂಟ್ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇವರು ಯಾವ ಬಣವೂ ಕೂಡ ಅಲ್ಲ ಫ್ಯಾಕ್ಟ್ ಮಾತ್ರ ಮಾತಾಡ್ತಾ ಹೋಗ್ತಾರೆ ಅದನ್ನು ಕೇಳಬಹುದು ನೀವು ಬಣದ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂತ ಹೇಳ್ತೀನಿ ಇಲ್ಲಿ ಈಗಾಗಲೇ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಅಂತಿದ್ದ ಹಾಗೆ ನೀವು ಆ ಬಣವ ಈ ಬಣವ ಅಂತ ಹೇಳಿ ಇದು ದುರಂತ ಇಲ್ಲಿ ಬಣ ಮತ್ತೊಂದು ಮಗದೊಂದು ಯಾವುದೂ ಕೂಡ ಸೃಷ್ಟಿ ಆಗಬಾರ್ದಿತ್ತು ಇನ್ಯಾರನ್ನೋ ರಕ್ಷಣೆ ಮಾಡಬೇಕು ಇನ್ಯಾರನ್ನ ಇದು ಮಾಡಬೇಕು ಇಂತಹ ಯೋಚನೆಗಳು ಕೂಡ ಯಾರಲ್ಲೂ ಬರಬಾರ್ದಿತ್ತು ಆದರೆ ಅಂಥದ್ದು ಆಗ್ತಾ ಇಲ್ಲ ನಾವು ಆ ಬಣವೂ ಅಲ್ಲ ಈ ಬಣವೂ ಅಲ್ಲ ಫ್ಯಾಕ್ಟ್ ಎಲ್ಲಿದೆ ಆ ಬಣ ಅಥವಾ ಸೌಜನ್ಯ ಬಣ ಅಥವಾ ಸೌಜನ್ಯಗೆ ನ್ಯಾಯ ಸಿಗಬೇಕು ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೀವಿ ಅದರ ಹೊರತಾಗಿ ಇವರ ಎಲ್ಲೂ ಕೂಡ ನಾನು ಹೇಳ್ತಾ ಇಲ್ಲ ನಾನು ಬರೀ ಫ್ಯಾಕ್ಟನ್ನು ಮಾತ್ರ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿದ್ದೇನೆ ವೈದ್ಯರ ಮಾತನ್ನ ಕೇಳಿಸ್ಕೊಳ್ಬಹುದು ಅದಕ್ಕೂ ಮುನ್ನ ಇನ್ನೊಂದೆರಡು ವಿಚಾರಕ್ಕೆ ಕ್ಲಾರಿಟಿ ಕೊಡ್ತೀನಿ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರಿ ನನ್ನನ್ನು ಮೆನ್ಷನ್ ಮಾಡಿ ನಾನು ಯಾರಿಗೂ ಕೂಡ ಉತ್ತರವನ್ನು ಕೊಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಗೊಂದಲ ಗೋಜಲ ಸೃಷ್ಟಿ ಮಾಡುವಂಥ ಉದ್ದೇಶ ನಮ್ಮದಿಲ್ಲ ಕೇವಲ ಫ್ಯಾಕ್ಟನ್ನು ಮಾತ್ರ ನಾನಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ಬೇಕಾಗತ್ತೆ ತುಂಬ ಜನ ಹೇಳ್ತಾ ಇದ್ರಿ ಈತ ವ್ಯೂಸ್ಗೋಸ್ಕರ ಹೀಗೆ ಮಾಡ್ತಾನೆ ದುಡ್ಡಿಗೋಸ್ಕರ ಹೀಗೆ ಮಾಡ್ತಾನೆ ಅಂತ ಹೇಳಿ ದಯವಿಟ್ಟು ಗಮನಿಸಿ ನಾನು 2023 ಜೂನಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೇನೆ ಆದರೆ ನಮ್ಮ ಚಾನಲ್ ಶುರುವಾಗಿದ್ದು ಡಿಸೆಂಬರ್ 2021ರಿಂದ ಆಕ್ಟಿವ್ ಆಗಿ ನಾವು ಕೆಲಸವನ್ನ ಮಾಡ್ತಿದ್ದೇವೆ 21, 22, 23 ಅಷ್ಟರ ಒಳಗಾಗಿ ನಮ್ಮ ಚಾನಲ್ಗೆ ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಬಂದಾಗಿತ್ತು ಪ್ರತಿದಿನ ವ್ಯೂಸ್ ಕೂಡ ಬಹಳ ಚೆನ್ನಾಗಿತ್ತು ಒಂದು ಹಂತಕ್ಕೆ ಆದಾಯವೂ ಕೂಡ ಬಹಳ ಚೆನ್ನಾಗಿತ್ತು ಈ ಕಾರಣಕ್ಕಾಗಿ ಸೌಜನ್ಯ ಪ್ರಕರಣವನ್ನ ವ್ಯೂಸ್ ಉದ್ದೇಶದಿಂದ ನಾನು ತೆಗೆದುಕೊಂಡಿಲ್ಲ ಏನಾದ್ರೂ ಮಾಡಬೇಕು ಈ ಪ್ರಕರಣದಲ್ಲಿ ಸತ್ಯವನ್ನ ಕಂಡು ಹಿಡಿಬೇಕು ಎನ್ನುವ ಕಾರಣಕ್ಕಾಗಿ ಆ ಪ್ರಕರಣಕ್ಕೆ ನಾನು ಎಂಟ್ರಿ ಕೊಟ್ಟಿದ್ದು ಜೊತೆಗೆ ನಾನು ಆಗುಂಬೆ ಭಾಗದವನು ನಾನು 2012ರಿಂದಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಪದೇ ಪದೇ ಕೇಳಿಸ್ಕೊಳ್ತಾ ಇದ್ದೆ ಆ ಭಾಗದವನೇ ಆದಂಥ ಕಾರಣಕ್ಕಾಗಿ ಅದರ ಆಚೆಗೆ ವ್ಯೂವ್ಸು ಹಣ ಮತ್ತೊಂದು ಮಗದೊಂದು ಅದು ಯಾಕೆ ಯಾವ ಕಾರಣಕ್ಕಾಗಿ ಹೇಳ್ತಿರೋ ನನಗೊಂದು ಅರ್ಥ ಆಗೋದಿಲ್ಲ ನಾನು ವ್ಯೂಸ್ ಪಡಿಲೇಬೇಕು ದುಡ್ಡು ಮಾಡಲೇಬೇಕು ಅಂತಿದ್ರೆ ನನಗೆ ಇದು ಬೇಡ ಬೇರೆ ಬೇಕಾದಷ್ಟು ವಿಚಾರಗಳೆಲ್ಲವೂ ಕೂಡ ನನಗೆ ಸಿಗ್ತಾ ಹೋಗುತ್ತೆ ಹಾಗೆ ನೀವು ಗಮನಿಸಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಡಿಯೋಗಳು ಮಾತ್ರ ಒಂದಷ್ಟು ವ್ಯೂಸ್ ಅನ್ನ ಪಡ್ಕೊಂಡಿರಬಹುದೇ ಹೊರತಾಗಿ ನಾನು ಪ್ರತಿ ಅಪ್ಡೇಟ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅವು ಹೆಚ್ಚು ರೀಚು ಕೂಡ ಆಗ್ತಾ ಇರಲಿಲ್ಲ ಹೆಚ್ಚು ವ್ಯೂಸ್ ಅನ್ನು ಕೂಡ ಪಡಿತಾ ಇರಲಿಲ್ಲ ಹಾಗೇನಾದ್ರೂ ರೀಚ್ ಆಗಿದ್ರೆ ವ್ಯೂಸ್ ಅನ್ನ ಪಡಿತಾ ಇದ್ರೆ ಆಗ್ಲೇ ಈ ಪರಿಯಾಗಿ ಚರ್ಚೆ ಆಗಬೇಕಿತ್ತು ಎಲ್ಲ ವಿಚಾರವನ್ನ ಮುಂದಿಟ್ಟಿದೆ ಆದರೆ ಹೆಚ್ಚು ವ್ಯೂಸ್ ಅಂತದೇನು ಕೂಡ ಆಗಿಲ್ಲ ಸಾಕಷ್ಟು ವಿಡಿಯೋಗಳು ಡಿಲೀಟ್ ಆಗಿದ್ದಾವೆ ತುಂಬಾ ಜನ ಹೇಳ್ತಿರ್ತೀರಿ ಡಿಲೀಟ್ ಆಗಿದ್ದು ಸುಳ್ಳು ಅದು ಸುಳ್ಳು ಇದು ಸುಳ್ಳು ಅಂತ ಹೇಳಿ ಏನ್ ಹೇಳೋಣ ಇದಕ್ಕೆ ನಮಗೆ ಕೋರ್ಟಿಂದ ಲೀಗಲ್ ನೋಟಿಸ್ ಅನ್ನು ಕಳಿಸಿದ್ದಾರೆ ಸೌಜನ್ಯ ಅಂತ ಪ್ರಸ್ತಾಪ ಮಾಡಿದಂಥ ಸಾಕಷ್ಟು ವಿಡಿಯೋಗಳನ್ನು ಕೂಡ ಡಿಲೀಟ್ ಮಾಡಿಸಿದ್ದಾರೆ ಡಿಲೀಟ್ ಆಗಿವೆ ಇದರ ಮುಂದೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ ವ್ಯೂಸು ಮತ್ತೊಂದು ಮಗದೊಂದು ಯಾವ ಉದ್ದೇಶವೂ ಕೂಡ ಇಲ್ಲ ಅದೇ ಸಮಯದಲ್ಲಿ ನಾನು ಇನ್ನೊಂದು ಯಾವುದೋ ವಿಚಾರವನ್ನು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಮಾತಾಡಿದ್ರು ಕೂಡ ಒಂದು ಹಂತಕ್ಕೆ ವ್ಯೂಸ್ ಹೋಗುತ್ತೆ ನನಗೆ ಒಂದು ಹಂತಕ್ಕೆ ಆದಾಯವೂ ಕೂಡ ಬರುತ್ತೆ ನಾನು ವ್ಯೂಸ್ ಆದಾಯವನ್ನು ಪಡಿಬೇಕಂತಿದ್ರೆ ಇದೇ ವಿಚಾರವನ್ನು ಎತ್ಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ ಹಾಗೆ ನಾನು ಕಂಡುಕೊಂಡಿರುವಂಥ ಇನ್ನೊಂದು ಸತ್ಯ ಏನಪ್ಪಾ ಅಂದ್ರೆ ಸೌಜನ್ಯ ಕುಟುಂಬಸ್ಥರು ಇದರಲ್ಲಿ ದುಡ್ಡು ಮಾಡ್ತಿದ್ದಾರೆ ಮತ್ತೊಂದು ಮಗದೊಂದು ಅವರು ನಿಜವಾದಂಥ ಆರೋಪಿಗಳನ್ನು ಮುಚ್ಚಿಡುವಂಥ ಪ್ರಯತ್ನ ಅವ್ರನ್ನ ತೀರಾ ಹತ್ತಿರದಿಂದ ಬಲ್ಲವರಾಗಿದ್ರೆ ಅವ್ರ ಮನೆಗೆ ಹೋಗಿದ್ರೆ ಅವರ ಒಡನಾಟ ಇದ್ರೆ ನೀವ್ಯಾರೂ ಕೂಡ ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ರು ಹೆಣ್ಮಗಳು ಸಾವನ್ನಪ್ಪಿದ ಸಂದರ್ಭದಲ್ಲಿ ಅದನ್ನ ಇಟ್ಕೊಂಡು ದುಡ್ಡು ಮಾಡುವಂತ ಮನಸ್ಸು ನಮಗೆ ಹೇಗೆ ಬರುತ್ತೋ ಅದಂತೂ ಕೂಡ ಗೊತ್ತಾಗ್ತಾ ಇಲ್ಲ ಮತ್ತೊಂದು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಬಾರದು ಅನ್ನೋದು ಒಂದಷ್ಟು ಜನರ ವಾದ ಯಾಕೆ ಮಾತಾಡ್ತೀರಿ ಆ ಪ್ರಕರಣ ಸಂಬಂಧಪಟ್ಟಾಗ ಮಾತಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಮಾತಾಡಿ ಏನ್ ಹೇಳಬೇಕು ನಿಮ್ಮಂಥವರಿಗೆ ಯಾಕೆ ಮಾತಾಡಬಾರದು ಸೌಜನ್ಯ ಪ್ರಕರಣದಲ್ಲಿ 2012ರ ಪ್ರಕರಣ 2025ಕ್ಕೆ ಬಂದರೂ ಕೂಡ ಆ ಹೆಣ್ಣುಮಗಳಿಗೆ ನ್ಯಾಯ ಸಿಕ್ಕಿಲ್ಲ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಧ್ವನಿ ಎತ್ತಲೇಬೇಕಾಗತ್ತೆ ಸಂತೋಷ್ ರಾವ್ನೇ ಆರೋಪಿ ಅಂತ ಆಗಿದ್ರೆ ಸಂತೋಷ್ ರಾವ್ಗೆ ಶಿಕ್ಷೆ ಆಗಲಿ ಅದು ನನ್ನ ವಾದ ನಾವು ಇನ್ಯಾರೋ ಮತ್ತೊಂದು ಮಗದೊಂದು ಅಂತಲ್ಲ ಸಂತೋಷ್ ರಾವ್ ಆಗಿದ್ರೆ ಸಂತೋಷ್ ರಾವ್ಗೆ ಶಿಕ್ಷೆ ಆಗಲಿ ಸಂತೋಷ್ ರಾವ್ ಆರೋಪಿ ಆದ್ರೆ ಸಂತೋಷ್ ರಾವ್ ತಪ್ಪಿಸ್ಕೊಂಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಹೋಗೋಣ ನಾನು ಆರಂಭದಲ್ಲಿ ಅದೇ ಪ್ರಶ್ನೆಗಳನ್ನ ಮುಂದಿಡ್ತಾ ಹೋಗಿದ್ದು ಆದ್ರೆ ಸಂತೋಷ್ ರಾವ್ ಎರಡೆರಡು ಕೋರ್ಟ್ ಈಗಾಗಲೇ ಕ್ಲೀನ್ ಚಿಟ್ ಅನ್ನು ಕೊಟ್ಟಾಗಿದೆ ಈಗ ಸಂತೋಷ್ ರಾವ್ ನಿರಪರಾಧಿ ಅಂತ ಕೋರ್ಟಿಂದಲೂ ಕೂಡ ತೀರ್ಪು ಬಂದಾಗಿದೆ ಹಾಗಾದ್ರೆ ಎರಡು ಕುಟುಂಬಕ್ಕೆ ಇಲ್ಲಿ ಅನ್ಯಾಯ ಆಯ್ತಲ್ಲ ಹೀಗಾಗಿ ನಾವಿಲ್ಲಿ ಮಾತಾಡಲೇಬೇಕಾಗತ್ತೆ ಬೇರೆ ಪ್ರಕರಣಗಳಲ್ಲಿ ಅಟ್ಲೀಸ್ಟ್ ಆರೋಪಿಗಳು ಗೊತ್ತಿದ್ದಾರೆ ಉದಾಹರಣೆಗೆ ಹುಬ್ಬಳ್ಳಿಯ ನೇಹಾ ಹಿರೇಮಠ ಪ್ರಕರಣದಲ್ಲಿ ಫಯಾಜ್ ಆರೋಪಿ ಅನ್ನೋದು ಗೊತ್ತಿದೆ ಮೊನ್ನೆ ಹಾವೇರಿಯ ಒಂದು ಪ್ರಕರಣ ಆಯ್ತಲ್ಲ ಸ್ವಾತಿ ಪ್ರಕರಣ ಅದರಲ್ಲೂ ಕೂಡ ಆರೋಪಿ ಯಾರು ಅಂತ ಗೊತ್ತಿದ್ದಾರೆ
ಆದ್ರೆ ಈ ಪ್ರಕರಣದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ತೀರ್ಪು ಬಂತು. 2012ರಿಂದ ಸಂತೋಷ್ ರಾವ್ 2023ವರೆಗೂ ಕಾನೂನು ಸಂಘರ್ಷಕ್ಕೆ ಒಳಪಟ್ಟಿದ್ನಲ್ಲ, ಆಗ ನಾವ್ಯಾರು ಕೂಡ ಮಾತಾಡಿರ್ಲಿಲ್ಲ. ಯಾಕೆ? ಸಂತೋಷ್ ರಾವ್ನೇ ಆರೋಪಿ ಇರಬಹುದು ಅಂತ ಅಂದ್ಕೊಂಡಿದ್ವಿ. ನಿರಪರಾಧಿ ಅಂತ ಬಂದ ಕಾರಣಕ್ಕಾಗಿ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ಓಕೆ, ಇನ್ನು ಜಾಸ್ತಿ ಮಾತಾಡೋದಿಲ್ಲ. ನಾವು ಫ್ಯಾಕ್ಟ್ ಬರೀ ಡಾಕ್ಯುಮೆಂಟ್ ಇದನ್ನ ಇಟ್ಕೊಂಡು ಮಾತಾಡಬೇಕಾಗತ್ತೆ. ಸದ್ಯ ವೈದ್ಯರಾಗಿರುವಂತ ಉಮೇಶ್ ಶೆಟ್ಟಿ ಅವರು ಮಾತಾಡ್ತಾ ಹೋಗ್ತಾರೆ, ನಿಮಗೆ ಸಂಪೂರ್ಣವಾದಂತ ವಿವರವನ್ನ ಕೊಡ್ತಾ ಹೋಗ್ತಾರೆ. ಗಮನಿಸೋಣ. ಇವತ್ತು ನಾನು ವೈದ್ಯರೊಬ್ಬರನ್ನ ಮಾತಾಡಿಸ್ತೇನೆ. ಆಗ ಮಾತ್ರ ನಮಗೆ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ ಗೊತ್ತಾಗೋದಿಕ್ಕೆ ಸಾಧ್ಯ, ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ ನಮಗೆ ಅರಿವಾಗೋದಿಕ್ಕೆ ಸಾಧ್ಯ. ಅದರ ಆಚೆಗೆ ನಾವು ಏನೇ ಚರ್ಚೆ ಮಾಡಿದ್ರು ಕೂಡ ಅಷ್ಟು ಪ್ರಯೋಜನ ಆಗೋದಿಲ್ಲ, ಕೇವಲ ಕತೆ ಹೇಳಿದ ಹಾಗಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಪರ್ಟ್ಸ್ಗಳನ್ನ ಮಾತಾಡಿಸಿದಾಗ ಮಾತ್ರ ನಮಗೆ ಇನ್ನೊಂದಷ್ಟು ವಿವರ ಲಭ್ಯ ಆಗ್ತಾ ಹೋಗುತ್ತೆ. ನಾನಿವತ್ತು ಡಾಕ್ಟರ್ ಉಮೇಶ್ ಶೆಟ್ಟಿ ಅವರನ್ನ ಮಾತಾಡಿಸ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಧ್ಯಯನವನ್ನ ಮಾಡಿದ್ದಾರೆ, ಜೊತೆಗೆ ಸರ್ಕಾರಿ ವೈದ್ಯರಾಗಿಯೂ ಕೂಡ ಕೆಲಸವನ್ನ ಮಾಡಿದಂಥವರು. ಹೀಗಾಗಿ ಈ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ, DNA ಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ, ಬ್ರೈನ್ ಮ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮೆಡಿಕಲ್ ರಿಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಚೆನ್ನಾಗಿ ಅವರಿಗೆ ಅರಿವಿರುತ್ತೆ, ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಹೀಗಾಗಿ ಅವ್ರನ್ನ ಮಾತಾಡಿಸಿದಾಗ ಮಾತ್ರ ನಮಗೊಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗೋದಕ್ಕೆ ಸಾಧ್ಯ. ಈಗ ನಾನು ಮಾತಾಡಿಸ್ತಾ ಹೋಗ್ತೀನಿ, ಒಂದಷ್ಟು ಪ್ರಶ್ನೆಗಳನ್ನ ಅವರ ಮುಂದಿಡ್ತಾ ಹೋಗ್ತೀನಿ. ನನ್ನ ಜೊತೆಗೆ ಇದೀಗ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಶುರು ಮಾಡೋಣ. ಸೌಜನ್ಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ನೀವು ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನೇನು ಗಮನಿಸಿದ್ರಿ, ಯಾವ್ಯಾವ ಲೋಪದೋಷಗಳು ನಿಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕಂಡು ಬಂತು, ಜೊತೆಗೆ ಈ ಪ್ರಕರಣ ದಿಕ್ಕು ತಪ್ಪೋದಿಕ್ಕೆ ಅಥವಾ ಹಳ್ಳ ಹಿಡಿಯೋದಿಕ್ಕೆ ಈ ಪೋಸ್ಟ್ ಮಾರ್ಟಮ್ ಆ ಪ್ರಕ್ರಿಯೆ ಇತ್ತಲ್ಲ, ಅದು ಎಷ್ಟು ಕಾರಣ ಆಯ್ತು ನೀವು ಕಂಡುಕೊಂಡ ಹಾಗೆ, ಅಥವಾ ನಿಮ್ಮ ಬಳಿ ಇರುವಂತಹ ಡಾಕ್ಯುಮೆಂಟ್ಸ್ ಗಳ ಪ್ರಕಾರವಾಗಿ? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೊತ್ತಿರೋ ಹಾಗೆ 9ನೇ ತಾರೀಕು ಏನ್ ಸೌಜನ್ಯ ಕಾಣೆ ಆಗ್ತಾಳೆ, 10ನೇ ತಾರೀಕು ಸೌಜನ್ಯ ಡೆಡ್ ಬಾಡಿ ಸಿಗುತ್ತೆ. ಪೋಸ್ಟ್ ಮಾರ್ಟಮ್ ಅನ್ನ ತಗೊಂಡ್ ಬರಬೇಕಾದ್ರೆ ಪೋಸ್ಟ್ ಮಾರ್ಟಮ್ ಟೈಮು 10ನೇ ತಾರೀಕು 6 ಗಂಟೆಯಿಂದ 7:30 ತನಕ ಮಾಡ್ತಾರೆ. ಅದ್ರಲ್ಲಿ ಇಬ್ರು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಒಂದು ಡಾಕ್ಟರ್ ಆದಮ್ ಮತ್ತೆ ಇನ್ನೊಬ್ರು ಡಾಕ್ಟರ್ ರಶ್ಮಿ. ಪೋಸ್ಟ್ ಮಾರ್ಟಮ್ ಅಲ್ಲಿ ಕಂಡು ಬಂದಂತ ಮೇಜರ್ ಪಾಯಿಂಟ್ ಅಂತ ಹೇಳಿದ್ರೆ ಒಂದು ಸೆಕ್ಷುವಲ್ ಅಸಾಲ್ಟ್ ಆಗಿದೆ ಅಂತ. ಇಬ್ರು ವೈದ್ಯರು ಕೂಡ ಒಂದು ತೀರ್ಮಾನಕ್ಕೆ ಬರ್ತಾರೆ, ಒಂದು ಸೆಕ್ಷುವಲ್ ಅಸಾಲ್ಟ್ ಆಗಿದೆ ಅಂತ. ಇನ್ನೊಂದು ಸ್ಟ್ರಾಂಗ್ಯುಲೇಷನ್ ಡೆತ್, ಅವಳನ್ನ ನೈಲಾನ್ ಟ್ಯಾಗ್ ನಿಂದ, ಅವಳೇನು ID ಕಾರ್ಡ್ ಹಾಕಿರ್ತಲ್ಲ ಆ ನೈಲಾನ್ ಟ್ಯಾಗ್ ನ ಹಿಚಿಕ್ಬಿಟ್ಟು, ಕುತ್ತಿಗೆಯಲ್ಲಿ ಹಿಚಿಕ್ಬಿಟ್ಟು ಡೆತ್ ಆಗಿದೆ ಅನ್ನೋ ಒಂದು 2 ಅಂಶಗಳು ಅದರಲ್ಲಿ ಕಂಡ್ಕೊಂಡು ಬರುತ್ತೆ. ಸುಬ್ರಹ್ಮಣ್ಯ ಅವರೇ. ಸರಿಗ ಓಕೆ, ಅದರ ಆಚೆಗೆ ಒಂದಷ್ಟು ವಿಚಾರಗಳನ್ನ ಗಮನಿಸ್ತಾ ಹೋಗೋಣ. ನನಗಿರುವಂತ ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮೂಲಕ ಸೌಜನ್ಯ ಅದೇ ಜಾಗದಲ್ಲಿ ಸಾವನ್ನಪ್ಪಿದ್ದ, ಅಥವಾ ಬೇರೆ ಜಾಗದಲ್ಲಿ ಏನಾದ್ರೂ ಆಕೆಯನ್ನ ಭೀಕರವಾಗಿ ಬಳಸ್ಕೊಂಡು ಅದಾದ ಬಳಿಕ ಆ ಜಾಗಕ್ಕೆ ಏನಾದ್ರು ತಂದು ಹಾಕಿದ್ರ, ಆ ವಿಚಾರ ಏನಾದ್ರು ಗೊತ್ತಾಗುತ್ತಾ? ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಸರಳ ಪ್ರಶ್ನೆಗಳು ನಿಮ್ಮ ಹತ್ರ ಕೇಳ್ತಾ ಇದೀನಿ, ಅದೇನಾದ್ರೂ ಗೊತ್ತಾಗುತ್ತಾ ಹೇಗೆ ಅಂತ? ಪೋಸ್ಟ್ ಮಾರ್ಟಮ್ ಮುಖಾಂತರ ಎಲ್ಲಿ ಆಗಿದೆ ಅಂತ ಕಂಡುಹಿಡಿಲಿಕ್ಕೆ ಆಗೋದಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿ ಇಂಥ ಪ್ಲೇಸ್ ಅಲ್ಲಿ ಆಗಿದೆ ಅಂತ ಕಂಡುಹಿಡಿಲಿಕ್ಕೆ ಆಗಲ್ಲ, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರು ಮಾಡ್ಬೇಕಾಗತ್ತೆ. ಬಟ್ ಇದರಲ್ಲಿ ಪೋಸ್ಟ್ ಮಾರ್ಟಮ್ ಕೆಲವೊಂದು ಅಂಶಗಳು ಹೇಳ್ತವೆ. ಒಂದೇನಪ್ಪಾ ಅಂತ ಹೇಳಿದ್ರೆ, ಡಾಕ್ಟರ್ ಆದಮ್ ಅವ್ರು ಏನ್ ಹೇಳ್ತಾರೆ, ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಅವಳ ಕುತ್ತಿಗೆನ ಹಿಚ್ಕಿದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಪೋಸ್ಟ್ ಮಾರ್ಟಮ್ ಲಿಗೇಚರ್ ಮಾರ್ಕ್ ಇದೆಯಲ್ಲ, ಆ ಲಿಗೇಚರ್ ಮಾರ್ಕ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿದವಾಗ ಸೌಜನ್ಯವಳು ಯಾವ ಪೊಸಿಷನ್ ಅಲ್ಲಿ ಇರ್ತಾಳೆ, ಮತ್ತೆ ಕೊಲೆ ಮಾಡಿರುವಂತ ಆರೋಪಿ ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ನೋಡಿದವಾಗ ಹಿಂದ್ಗಡೆಯಿಂದ ಹಿಚ್ಕಿದ್ದಾನೆ, ಅವನು ಹಿಂದ್ಗಡೆಯಿಂದ ಬಂದ್ಬಿಟ್ಟು ಹಿಚ್ಕಿದ್ದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಬಟ್ ಅಲ್ಲಿ ಇರೋ ಫೋಟೋ ನೋಡಿದ್ರೆ ಸೌಜನ್ಯನ ಮನಗಿರೋ ಪೊಸಿಷನ್ ಇದೆ, ಕೆಳಗಡೆ ಕಟ್ ಹಾಕಿದ್ದಾರೆ. ಅದೆರಡು ಟ್ಯಾಲಿ ಆಗೋದಿಲ್ಲ. ಯಾಕಂದ್ರೆ ಡಾಕ್ಟರ್ ಆದಮ್ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಆರೋಪಿ ಸ್ಟ್ಯಾಂಡಿಂಗ್ ಪೊಸಿಷನ್ ಇದ್ದಾನೆ, ಮತ್ತೆ ಲೆಗೇಚರ್ ನಾಟ್ ಗಳನ್ನ ನೋಡಿ, ಲೆಗೇಚರ್ ಮಾರ್ಕ್ ಗಳನ್ನ ನೋಡಿ ಅವ್ರು ಹಿಂದ್ಗಡೆಯಿಂದ ಹಿಚ್ಕಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಅವರು ಜಠರದಲ್ಲಿ ಅವಳು ತಿಂದಿರುವಂತಹ ಆಹಾರದ ಪದಾರ್ಥಗಳಿದಾವೆ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಅವಳ ಸ್ನೇಹಿತೆ ಹೇಳೋದು, ಜಾಹ್ನವಿ ಅವಳಿಗೆ ಮಧ್ಯಾಹ್ನಕ್ಕೆ ಊಟ ಕೊಟ್ವಿ, ಅವಳು ಊಟ ಬೇಡ ಅಂತ ಹೇಳಿದ್ಲು. ಅವ್ರ ತಾಯಿನೇ ಹೇಳ್ತಾ ಇರೋದು ಅವಳು ಉಪವಾಸ ಹೋಗಿದ್ಲು, ಅವಳೇನೋ ತಿಂದಿಲ್ಲ ಅಂತ. ಹಾಗಾದ್ರೆ ಈ ಊಟ ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ. ಆದ್ರೆ ಏನ್ ಮಾಡ್ತಾರೆ, ಈ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಏನಿತ್ತು ಅನ್ನೋದನ್ನ ಬರೆಯೋದಿಲ್ಲ. ಆ ಜಠರದೊಳಗಡೆ ಏನಿತ್ತು ಅನ್ನೋದು ಬರೆಯೋದಿಲ್ಲ, ಅದನ್ನ ಮೆಜರ್ ಮಾಡೋದಿಲ್ಲ, ಮತ್ತೆ ಅದನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳ್ಸೋದಿಲ್ಲ. ಅದ್ ಯಾಕೆ ಅಂತ ನನ್ಗೆ ತುಂಬಾ ಇವತ್ತಿಗೂ ಕೂಡ ತುಂಬಾ ನನಗೆ ಡೌಟ್ಫುಲ್ ಇದೆ. ಯಾವುದೇ ಒಂದು ಕೇಸ್ ನಲ್ಲಿ ಒಂದು ಅನುಮಾನ ಅಂತ ಇರೋದ್ರಿಂದ ನಾವು ಒಂದೇ ಕಡೆ ಇನ್ನು ಕುತ್ತಿಗೆ ಹಿಚ್ಕಿನೇ ಸಾಯಿಸಿದ್ದಾರೆ ಅಂತ ನಮ್ಗ್ ನಾವೇ ಡಿಸೈಡ್ ಮಾಡ್ಕೊಳಕ್ ಆಗೋದಿಲ್ಲ. ನಮ್ಗೆ ಏನೇನ್ ಅನುಮಾನ ಬರುತ್ತೆ ಎಲ್ಲದನ್ನು ಕೂಡ ಪರೀಕ್ಷೆ ಮಾಡ್ಬೇಕು. ಅದಕ್ಕೆ ಪೋಸ್ಟ್ ಮಾರ್ಟಮ್ ಅಂತ ಹೇಳೋದು. ಪೊಲೀಸರು ಹೇಳಿದಷ್ಟೇ ಮಾಡ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ಅಗತ್ಯತೆನೇ ಇಲ್ಲ. ನಾವು ಸ್ವಲ್ಪ ತಲೆ ಉಪಯೋಗಿಸ್ಬೇಕಾಗತ್ತೆ.
ಜಠರನಲ್ಲಿ ಏನಿತ್ತು ಅನ್ನೋದನ್ನ ಅವರು ಪರೀಕ್ಷೆ ಮಾಡಿಲ್ಲ, ಅದನ್ನ ಕಂಟೆಂಟ್ ನ ತಗೊಂಡಿಲ್ಲ, ಮತ್ತೆ ಅದ್ರಲ್ಲಿ ಅದನ್ನ ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸಿಲ್ಲ. ಒಂದು ಇನ್ನೊಂದು ಲಿವರ್ ಮತ್ತೆ ಕಿಡ್ನಿ ಪೀಸ್ ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿಲ್ಲ. ಅಂದ್ರೆ ಅವಳಿಗೆ ಏನಾದ್ರೂ ಪಾಯ್ಸನಿಂಗ್ ಕೊಟ್ಟಿದ್ರೆ, ಅವಳಿಗೆ ಏನಾದ್ರೂ ಮತ್ತು ಬರುವಂತಹ ಔಷಧಿಗಳನ್ನ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಅವಳನ್ನ ಅಪಹರಣ ಮಾಡಿದ್ರೆ ಅಥವಾ ಪ್ರಜ್ಞೆ ತಪ್ಪಿಸಿ ಅವಳನ್ನ ರೇಪ್ ಮಾಡಿದ್ರೆ ಅದು ಗೊತ್ತಾಗೋದು. ತುಂಬಾ ಕ್ರೂಷಿಯಲ್ ಎವಿಡೆನ್ಸ್. ಸ್ಟೊಮಕ್ ಕಂಟೆಂಟ್, ಲಿವರ್ ಪೀಸ್, ಕಿಡ್ನಿ ಪೀಸ್ ಗಳನ್ನ ಅವರು ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಿಲ್ಲ. ಹಾಗಾಗಿ ಸ್ವಲ್ಪ ಕಾಸ್ ಆಫ್ ಡೆತ್ ಇದರಿಂದನೇ ಆಗಿದೆಯೋ ಬೇರೆದ್ರಿಂದ ಆಗಿದೆಯೋ ಅನ್ನೋದು ಸ್ವಲ್ಪ ಅನುಮಾನಗಳು ಬರ್ತದೆ. ಇದು ಅನುಮಾನಕ್ಕೆ ಇನ್ನೊಂದು ಕಾರಣಗಳನ್ನ ನಾನು ಹೇಳ್ತೇನೆ. ಒಂದು, ಇವರು ಸ್ಟ್ರಾಂಗ್ಯುಲೇಷನ್ ಡೆತ್, ಕುತ್ತಿಗೆನ ಹಿಚ್ಕಿನೇ ಸಾಯಿಸಿದ್ದು ಅಂತ ಹೇಳ್ತಾರೆ. ಬಟ್ ಇದ್ರ ನೆಕ್ ಸ್ಟ್ರಕ್ಚರ್ ಅನ್ನ KMC ಅವರಿಗೆ ಕಳಿಸ್ತಾರೆ, ಕಸ್ತೂರಿ ಮೆಡಿಕಲ್ ಕಾಲೇಜ್ ಅವರಿಗೆ ಕಳಿಸ್ತಾರೆ. ಅಲ್ಲಿ ಫಾರೆನ್ಸಿಕ್ ಡಾಕ್ಟರ್ ಅದನ್ನ ಎಕ್ಸಾಮಿನೇಷನ್ ಮಾಡ್ತಾರೆ. ಅದರಲ್ಲಿ ಇವರು ನೆಕ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಒಂದು ಥೈರಾಯ್ಡ್ ಕಾರ್ಟಿಲೇಜ್, ಕ್ರಿಕಾಯ್ಡ್ ಕಾರ್ಟಿಲೇಜ್, ಹಯಾಡ್ ಬೋನ್ ಅನ್ನ ಕಳಿಸಿರ್ತಾರೆ. ಅದ್ರಲ್ಲಿ ಯಾವುದೇ ವಿಸಿಬಲ್ ಪ್ರೆಷರ್ ಮಾರ್ಕ್ಸ್ ಇಲ್ಲ ಅಂತ ಅವರು ರಿಪೋರ್ಟ್ ಕೊಡ್ತಾರೆ. ಈಗ ಒಂದು ಹಿಚ್ಕಿ ಸಾಯಿಸಿದ್ರೆ ಸ್ವಲ್ಪ ಪ್ರೆಷರ್ ಮಾರ್ಕ್ ಗಳು ಇರ್ಬೇಕು ಅದ್ರಲ್ಲಿ ಯಾವುದೇ ಪ್ರೆಷರ್ ಮಾರ್ಕ್ ಇಲ್ಲ ಅಂತ ಅವರು ಕೊಡ್ತಾರೆ. ಮತ್ತೆ ಅದ್ರಲ್ಲಿ ಯಾವುದೇ ಫ್ರಾಕ್ಚರ್ ಗಳಿಲ್ಲ, ಹಯಾಡ್ ಬೋನ್ ಫ್ರಾಕ್ಚರ್ ಇಲ್ಲ, ಕಾರ್ಟಿಲೇಜ್ ಗಳ ಫ್ರಾಕ್ಚರ್ ಇಲ್ಲ. ಫ್ರಾಕ್ಚರ್ ಇರ್ಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವರು ರಿಪೋರ್ಟ್ ಹೇಳ್ತಾರೆ ಅದ್ರಲ್ಲಿ ಯಾವ್ದು ವಿಸಿಬಲ್ ಪ್ರೆಷರ್ ಮಾರ್ಕ್ ಇಲ್ಲ ಅಂತ. ಮತ್ತೆ ಇನ್ನೊಂದು, ಆ ನೆಕ್ ಸ್ಟ್ರಕ್ಚರ್ ಕಳಿಸ್ಬೇಕಾದ್ರೆ ಸ್ಕಿನ್ ಅನ್ನ ಕಳಿಸಿದೀನಿ ಅಂತ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ ರಶ್ಮಿ ಅವರು ಹೇಳ್ತಾರೆ, ಡಾಕ್ಟರ್ ಆದಮ್ ಅವರು ಹೇಳ್ತಾರೆ. ಬಟ್ ಅಲ್ಲಿ ಫಾರೆನ್ಸಿಕ್ ಲ್ಯಾಬ್ KMC ನಲ್ಲಿ ಸ್ಕಿನ್ ಬಂದಿಲ್ಲ ಅಂತ ಹೇಳ್ತಾರೆ. ಸ್ಕಿನ್ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ಆ ಸ್ಕಿನ್ ಇದ್ದವಾಗ ಆ ಇಂಜುರಿ ಆಂಟೆಮಾರ್ಟಮ ಪೋಸ್ಟ್ ಮಾರ್ಟಮ್, ಅಂದ್ರೆ ಸಾಯೋಕ್ಕಿಂತ ಮುಂಚೆನೆ ಅದ ಕುತ್ತಿಗೆ ಹೆಚ್ಚಿರೋದ ಅಥವಾ ಸತ್ತಾದ್ರ ಮೇಲೆ ಕುತ್ತಿಗೆ ಹೆಚ್ಚಿರ್ಬೋದಾ ಅಂತ ಹೇಳ್ಬಿಟ್ಟು ತುಂಬಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಆದ್ರೆ ಅದನ್ನ ಸ್ಕಿನ್ ಕಳಿಸಿಲ್ಲ. ಹಂಗಾಗ್ಬಿಟ್ಟು ಅವರಿಗೆ ಅದನ್ನ ಹೇಳಕ್ ಬರಲ್ಲ. ಯಾಕಂದ್ರೆ ಡಾಕ್ಟರ್ ಆದಮ್ ಆಗ್ಲಿ ಡಾಕ್ಟರ್ ರಶ್ಮಿ ಆಗ್ಲಿ ಫಾರೆನ್ಸಿಕ್ ಎಕ್ಸ್ಪರ್ಟ್ ಗಳಲ್ಲ, ಅವರೊಂದು ಮೆಡಿಕಲ್ ಆಫೀಸರ್ಸ್, ಅವರಿಗೆ ಅಷ್ಟು ಜ್ಞಾನ ಇರೋದಿಲ್ಲ. ಅದನ್ನ ಈ ಪೋಸ್ಟ್ ಮಾರ್ಟಮ್ ಫಾರೆನ್ಸಿಕ್ ಡಾಕ್ಟರ್ ಮಾಡಿಲ್ಲ. ಮತ್ತೆ ಫಾರೆನ್ಸಿಕ್ ಡಾಕ್ಟರ್ ಹತ್ರ ಸ್ಪೆಸಿಮನ್ ಕಳಿಸಿದ್ರೆ ಇನ್ನೂ ತುಂಬಾ ಅನುಕೂಲ ಆಗ್ತಿತ್ತು, ಸ್ಕಿನ್ ಸ್ಪೆಸಿಮನ್ ಅಂತ ನನ್ನ ಅಭಿಪ್ರಾಯ. ಮತ್ತೆ ಇನ್ನೊಂದು ಮೇಜರ್ ಇದಕ್ಕೆ ಪೋಸ್ಟ್ ಮಾರ್ಟಮ್ ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಇದನ್ನ ಒಂದು ಫಾರೆನ್ಸಿಕ್ ಡಾಕ್ಟರ್ ಮಾಡ್ಬೇಕಿತ್ತು, ಯಾರೋ ಒಂದು ಮೆಡಿಕಲ್ ಆಫೀಸರ್ ಮಾಡುವಂತ ಕೇಸ್ ಅಲ್ಲ ಇದು. ಎಷ್ಟೇ ಪ್ರೆಷರ್ ಇಲ್ಲಿ, ಪ್ರೆಷರ್ ನಾವು ರಿಲೇಟಿವ್ಸ್ ಪ್ರೆಷರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಗಡಿ ಬಿಡಿನಲ್ಲಿ ನಾವೇ ಮಾಡೋಕ್ ಆಗೋದಿಲ್ಲ, ಅಥವಾ ಪೊಲೀಸರು ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇ ಮಾಡಕ್ ಆಗೋದಿಲ್ಲ. ಒಂದು ಅಪ್ರಾಪ್ತ ಬಾಲಕೆ ಅಷ್ಟೊಂದು ದೊಡ್ಡ ಇಶ್ಯೂ ಆಗಿದೆ. ಅದನ್ನ ಅವ್ರು ಎರಡು ಮಾಡ್ಬೋದಿತ್ತು. ಒಂದು, ಇಲ್ಲಿ ಆಗೋದಿಲ್ಲ ಅಂತ ಅದನ್ನ ನಿಯರೆಸ್ಟ್ ಇರುವಂತ ವೆನ್ಲಾಕ್ KMCನೋ KS ಹೆಗ್ಡೆನೋ ಅಲ್ಲಿಗೆ ಕಳಿಸ್ಬೋದಿತ್ತು, ಫಾರೆನ್ಸಿಕ್ ಡಾಕ್ಟರ್ ಹತ್ರ ಮಾಡ್ಬೋದಿತ್ತು. ಇಲ್ಲ ಇವರೇ ಒಂದು ರಿಕ್ವೆಸ್ಟ್ ಕೊಟ್ಟು ಒಂದು ಫಾರೆನ್ಸಿಕ್ ಡಾಕ್ಟರ್ನ ಆ ಪ್ಲೇಸ್ಗೆ ಕರ್ಸ್ಬೋದಿತ್ತು. ಅವರು ನಮ್ ಕಡೆ ಇದ್ರ ಬಗ್ಗೆ ಎಕ್ಸ್ಪರ್ಟ್ ಇಲ್ಲ, ನಾವೇ ಫಾರೆನ್ಸಿಕ್ ಡಾಕ್ಟರ್ ಅಲ್ಲ, ನೀವು ಬಂದು ನಮ್ಗೆ ಸಹಾಯ ಮಾಡಿ ಅಂತ ಆನ್ ರಿಕ್ವಿಸಿಷನ್ ಫಾರೆನ್ಸಿಕ್ ಡಾಕ್ಟರ್ ಅಲ್ಲೇ ಸ್ಪಾಟ್ಗೆ ಬರ್ತಾ ಇದ್ರು ಬೆಳ್ತಂಗಡಿಗೆ. ಅವೆರಡೂ ಕೂಡ ಮಾಡ್ಲಿಲ್ಲ. ಓಕೆ ಓಕೆ ಸರ್, ಈಗ ಮುಂದಿನ ಪ್ರಶ್ನೆ ಬಹಳ ಚರ್ಚೆ ಆಗ್ತಿರೋದು ಅಥವಾ ನಾವೆಲ್ಲ ಪದೇ ಪದೇ ಪ್ರಸ್ತಾಪ ಮಾಡ್ತಿರೋದು ಈ ವಜನಲ್ ಸ್ವಾಬ್ಗೆ ಸಂಬಂಧಪಟ್ಟ ಹಾಗೆ. ಅದು ಪ್ರತಿ ಪ್ರಕರಣದಲ್ಲಿ ಅಂದ್ರೆ ಈ ರೀತಿಯಾಗಿ ರೇಪ್ ಆದಾಗ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಆ ವಜನಲ್ ಸ್ವಾಬ್ ವಿಚಾರದಲ್ಲಿ ಏನ್ ಲೋಪದೋಷ ಆಯ್ತು ಅಥವಾ ಏನ್ ಎಡವಟ್ಟಾಯ್ತು, ನೀವು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪ್ರಸ್ತಾಪ ಮಾಡಿದಿರಿ. ಡಾಕ್ಟರ್ ಆದಮ್ ಅವರಿಗೆ ಆ ಸಂದರ್ಭದಲ್ಲಿ 51 ವರ್ಷ ವಯಸ್ಸಾಗಿತ್ತು, ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಡಾಕ್ಟ್ರು, ಈ ವಿಚಾರದಲ್ಲಿ ಬಹಳ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಇಲ್ಲಿ ಎಡವಟ್ಟಾಗಿದೆ ಅಂತ ನಾನು ಕೇಳ್ತಿರೋದು, ಇಲ್ಲಿ ಪೊಲೀಸರಿಂದ ಎಡವಟ್ಟಾಯ್ತಾ, ಡಾಕ್ಟ್ರಿಂದ ಎಡವಟ್ಟಾಯ್ತಾ, ಆ ವಜನಲ್ ಸ್ವಾಬ್ ತೆಗೆಯುವಂತ ಆ ಪ್ರೋಸೆಸ್, ಅದನ್ನ FSL ಕಳಿಸುವಂತ ಪ್ರೋಸೆಸ್ ಅದು ಹೇಗೆ ನಡೆಯುತ್ತೆ ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ. ವೆಜನಲ್ ಸ್ವಾಬ್ ನಲ್ಲಿ DNA ಪತ್ತೆ ಆಯ್ತು ಅಂತ ಹೇಳಿದ್ರೆ ಆರೋಪಿ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ, ಚಾನ್ಸ್ ಇಲ್ಲ, ತುಂಬಾ ಕಷ್ಟ. ಅದನ್ನ ಪ್ರೂವ್ ಮಾಡಕ್ ಆಗಲ್ಲ ಅವನು DNA ಅಲ್ಲಿ ಹೆಂಗ್ ಬಂತು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ವೆಜನಲ್ ಸ್ವಾಬ್ ವೆರಿ ಕ್ರೂಷಿಯಲ್ ಎವಿಡೆನ್ಸ್. ಇದನ್ನ ಡಾಕ್ಟರ್ ರಶ್ಮಿ ಅವರಿಗೆ CBI ಅವ್ರು ಕೇಳ್ತಾರೆ, ವೆಜನಲ್ ಸ್ವಾಬ್ ತೆಗ್ದಿದ್ಯಾರು ಅಂತ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಡಾಕ್ಟರ್ ಆದಮ್ ಅವರು ಅಂತ ಹೇಳ್ತಾರೆ. ಡಾಕ್ಟರ್ ಆದಮ್ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿ, ಅವ್ರಿಗೆ ಹೆಂಗ್ ತೆಗಿಬೇಕು ಅನ್ನೋದು ಗೊತ್ತಿದೆ. ಡಾಕ್ಟರ್ ಆದಮ್ ಅವರಿಗೆ CBI ಅವರು ಪ್ರಶ್ನೆ ಕೂಡ ಮಾಡ್ತಾರೆ, ನೀವು ಕರೆಕ್ಟ್ ಆಗಿ ಶೇಖರಣೆ ಮಾಡಿದ್ರಾ, ಅದನ್ನ ಏರ್ ಡ್ರೈ ಮಾಡಿದ್ರಾ ಅಂತ. ಹೌದು, ನಾನು ಕರೆಕ್ಟ್ ಆಗಿ ಶೇಖರಣೆ ಮಾಡಿದ್ದೆ, ಏರ್ ಡ್ರೈ ಮಾಡಿದೀನಿ, ನನಗೆ ಅದನ್ನ ತೆಗೆಯೋದು ಗೊತ್ತು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಇಬ್ರು ಡಾಕ್ಟರ್ ಆದಮ್ ಅವರು ಸೀನಿಯರ್ ಇರೋದ್ರಿಂದ ಅವ್ರ ಮಾತುಗಳೇ ನಡೀತಿರ್ತದೆ. ಡಾಕ್ಟರ್ ರಶ್ಮಿ ಅವರಿಗೆ ಅವಾಗ ಜಸ್ಟ್ ಒಂದು 2 years ಅಷ್ಟೇ ಎಕ್ಸ್ಪೀರಿಯನ್ಸ್ ಇರ್ತದೆ, ಒಂದು ಆಗಿರೋದ್ರಿಂದ ಅವ್ರನ್ನ ಕರ್ಸಿರ್ಬೋದು. ಮತ್ತೆ ಸಾಧಾರಣ ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಏನಿರ್ತಂತೆ, ಸೀನಿಯರ್ ಡಾಕ್ಟರ್ಸ್ ಹೆಂಗ್ ಹೋಗ್ತಾರೆ ಹಂಗೆ ಇವರು ಜೂನಿಯರ್ ಡಾಕ್ಟರ್ಸ್ ಇರ್ತಾರೆ, ಒಂದು ವಿಟ್ನೆಸ್ ಆಗಿರ್ತಾರೆ ಅಷ್ಟೇ, ನೋಡ್ತಾ ಇರ್ತಾರೆ ಅಷ್ಟೇ ಏನಾಗ್ತದೆ ಏನ್ ಬಿಡ್ತದೆ ಅಂತ ಹೇಳ್ಬಿಟ್ಟು. ಬಟ್ ಇದನ್ನು ಯಾವುದೇ ಬಯೋಲಾಜಿಕಲ್ ಎವಿಡೆನ್ಸ್ ಇದೆಯಲ್ಲ, ವಿತಿನ್ 72 hours ಫಾರೆನ್ಸಿಕ್ ಲ್ಯಾಬ್ ಹೋದ್ರೆ ಅದ್ರಲ್ಲಿ ಒಂದು ಏನಿದೆ ಅಂತ ಕಂಡಿಡಿಬಹುದು ಅವರು.
ಬಟ್ ಇದು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ 10 ಡೇಸ್ ಆಗಿದೆ. 10 ಡೇಸ್. ಅದ್ರಲ್ಲಿ ಒಂದು ವಿಚಿತ್ರ ಏನಪ್ಪಾ ಅಂದ್ರೆ ವಿಜಿಲೆನ್ಸ್ ಲ್ಯಾಬ್ ಸೌಜನ್ಯ DNA ಪತ್ತೆ ಆಗಿಲ್ಲ. ಹೋಗಿ ಆರೋಪಿ DNA ಆಗ್ಲಿ, ಸೌಜನ್ಯ DNA ಪತ್ತೆ ಆಗಿಲ್ಲ ಅದ್ರಲ್ಲಿ. ಸೊ ಆತರ ಯಾವ ತರ ವಿಜಿಲೆನ್ಸ್ ಲ್ಯಾಬ್ ತೆಗ್ದಿದ್ದಾರೆ ಅಂತ ಸ್ವಲ್ಪ ಇದಾಗುತ್ತೆ. ಅಥವಾ ವಿಜಿಲೆನ್ಸ್ ಲ್ಯಾಬ್ ನೀಟಾಗಿ ತೆಗ್ದಿದ್ರು ಕೂಡ ಅದು ಡಿಲೇ ಆಗಿದ್ದಕ್ಕೆ ಫಂಗಸ್ ಆಗಿ DNA ಪತ್ತೆ ಆಗದೆ ಇರ್ಬೋದು. ಮತ್ತೆ ಅವರು DNA ಎಕ್ಸ್ಪರ್ಟ್ ಗೆ CBI ಕೇಳ್ತಾರೆ ವಿಜಿಲೆನ್ಸ್ ಲ್ಯಾಬ್ ಅಲ್ಲಿ ಮಣ್ಣಿತ್ತ ಅಂತ. ಅದು DNA ಎಕ್ಸ್ಪರ್ಟ್ ಕ್ಲಿಯರ್ ಆಗಿ ಹೇಳ್ತಾರೆ ವಿಜಿಲೆನ್ಸ್ ಲ್ಯಾಬ್ ಅಲ್ಲಿ ಮಣ್ಣು ಇರ್ಲಿಲ್ಲ ಅಂತ. ಆ ಬಾಟಲ್ ನಲ್ಲಿ ಇತ್ತು, ಬಟ್ ವಿಜಿಲೆನ್ಸ್ ಲ್ಯಾಬ್ ನಲ್ಲಿ ಮಣ್ಣು ಇರ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾವುದೇ DNA ಪತ್ತೆ ಆಗಿಲ್ಲ ಅಂತ ಅವರು ಹೇಳ್ತಾರೆ. ಓಕೆ. ಇನ್ನೊಂದು ವಾದ ಸಾಮಾಜಿಕ ಜಾಲತಾಣ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನಾನು ಕೇಳ್ಪಟ್ಟೆ, ಜನಸಾಮಾನ್ಯರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ಒಂದಷ್ಟು ಜನರ ವಾದ ಏನಪ್ಪಾ ಅಂದ್ರೆ ವಿಪರೀತವಾಗಿ ಮಳೆ ಬರ್ತಾ ಇತ್ತು, ಆ ಮಳೆ ಬರ್ತಿದ್ದ ಕಾರಣಕ್ಕಾಗಿ ಆ ವಜನಲ್ ಸ್ವಾಬ್ ಅನ್ನ ಸರಿಯಾಗಿ ಡ್ರೈ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಆ ಕಾರಣಕ್ಕಾಗಿ ಫಂಗಸ್ ಹಿಡಿತು. ಇಂತಹ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ. ಹಾಗೆ ಮತ್ತೊಮ್ಮೆ ಆ ಪ್ರಶ್ನೆಯನ್ನ ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಡಾಕ್ಟರ್ ಅದಮ್ ಅವ್ರು ತಪ್ಪಾಗತ್ತಾ ಅಥವಾ ಅಲ್ಲಿ PSI ಯೋಗೇಶ್ ಅವರ ತಪ್ಪಾಗತ್ತಾ? ಅಂದ್ರೆ ಆ ವಜನಲ್ ಸ್ವಾಬ್ ಅನ್ನ FSL ಗೆ ಸರಿಯಾದ ರೀತಿಯಲ್ಲಿ ಕಳಿಸ್ತಾ ಇರೋದ್ರಲ್ಲಿ ಯಾರು ಎಡವಟ್ಟಿಲ್ಲಿ, ಅಥವಾ ಇದು ಉದ್ದೇಶಪೂರ್ವಕವಾಗಿ ಹೀಗೇನಾದ್ರೂ ಮಾಡಿದ್ರು ಅನ್ಸುತ್ತೆ? ಏನನ್ಸುತ್ತೆ ನಿಮ್ಗೆ ನೀವು ನೋಡಿದಾಗ? ಈಗ ವಿಪರೀತ ಮಳೆಯಿಂದ DNA ಪತ್ತೆ ಆಗಿಲ್ಲ ಅಂತ ಹೇಳಿದ್ರೆ, ಈಗ ಮಳೆಗಾಲದಲ್ಲಿ ಯಾವ ರೇಪ್ ಅಂಡ್ ಮರ್ಡರ್ ಆದ್ರೂ ಕೂಡ ಆರೋಪಿ ಸಿಗೋದಿಲ್ಲ ಅಂತ ಆಯ್ತು ಇವ್ರ ವಾದದ ಪ್ರಕಾರ. ಅಂದ್ರೆ ಯಾರು ರೇಪ್ ಅಂಡ್ ಮರ್ಡರ್ ಮಾಡ್ಬೇಕಾದ್ರೆ ಮಳೆಗಾಲದಲ್ಲಿ ಮಾಡ್ಬೇಕು ಅಂತ ಆಯ್ತು, ಸಿಗೋದಿಲ್ಲ ಅಂತ. ಅದಲ್ಲ, ಸತ್ಯ ಅಲ್ಲ ಅದು. ಯಾವುದೇ ಮಳೆಗಾಲ ಇರ್ಲಿ, ಚಳಿಗಾಲ ಇರ್ಲಿ, ಬೇಸಿಗೆ ಕಾಲ ಆಗಿರ್ಲಿ, ಸರಿಯಾದ ರೀತಿಯಲ್ಲಿ ವಿಜಿಲೆನ್ಸ್ ಲ್ಯಾಬ್ ತೆಗೆದು ಸರಿಯಾದ ಸಮಯದಲ್ಲಿ ಅದಲ್ಲಿ ಕೊಟ್ರೆ DNA ಪತ್ತೆ ಆಗಿ ಆಗುತ್ತೆ. ಮತ್ತೆ ಯಾವ್ದೋ ಒಂದು ಲಿಕ್ವಿಡ್ ಐಟಮ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಯಾವ್ದೋ ಸೆಮೆನ್ ಕಲೆಕ್ಟ್ ಮಾಡ್ಕೊತೀವಿ, ಯಾವ್ದೋ ಲಿಕ್ವಿಡ್ ಐಟಮ್ ಕಲೆಕ್ಟ್ ಮಾಡ್ಕೊಂತೀವಿ, ಅದು ವೆಟ್ಟೆ ಇರುತ್ತೆ, ಅದಲ್ಲೂ ಕೂಡ DNA ಪತ್ತೆ ಆಗುತ್ತಲ್ವಾ. ಅದು ವೆಟ್ಟಿದ್ರೆ ಅದ್ರಲ್ಲಿ DNA ಪತ್ತೆ ಆಗೋದಿಲ್ಲ ಅಂತ. ಸ್ವಲ್ಪ ಡಿಲೇ ಆಯ್ತು ಇದನ್ನ ಕಳಿಸ್ಲಿಕ್ಕೆ ಅಂತ ಹೇಳಿದ್ವಿ. ವಿತ್ ಇನ್ ಪೀರಿಯಡ್ ಅಲ್ಲಿ 72 hours ಅಲ್ಲಿ ಕಳಿಸಿದ್ರೆ DNA ಪತ್ತೆ ಆಗೋದು. ಫಂಗಸ್ ಡೆವಲಪ್ ಆಗೋ ಸ್ವಲ್ಪ ಟೈಮ್ ಬೇಕಲ್ಲ. ಈಗ ನಾವು ಇವತ್ತು ತೆಗೆದು ಇವತ್ತೇನ್ ಫಂಗಸ್ ಡೆವಲಪ್ ಆಗಿ ಇವತ್ತೇ ಕೂಡ ಅದ್ರಲ್ಲಿರೋ DNA ಎಲ್ಲ ತಿನ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಫಂಗಸ್ ಡೆವಲಪ್ ಆಗಿ ಫಂಗಸ್ ಅಲ್ಲಿರೋ DNA ಎಲ್ಲ ನಾಶ ಮಾಡ್ಬೇಕಂತ ಹೇಳಿದ್ರೆ. ಸೊ ಹಾಗಾಗಿ ವಿತ್ ಇನ್ 72 hours ಅಲ್ಲಿಗೆ ಕಳಿಸಿದ್ರೆ ಸ್ವಲ್ಪ DNA ಪತ್ತೆ ಆಗೋ ಚಾನ್ಸಸ್ ಇರ್ತಿತ್ತು ಅದರಲ್ಲಿ. ಓಕೆ ಓಕೆ, ನಾನು ಈ ವಿಚಾರ ಸ್ವಲ್ಪ ಬದಿಗಿಡ್ತೀನಿ, ಮುಂದಿನ ವಿಚಾರಕ್ಕೆ ಹೋಗ್ತೀನಿ. CID ರುದ್ರಮುನಿ ಅವರು ಒಂದ್ ಕಡೆ ಮಾತಾಡುವಾಗ ಹೇಳ್ತಾರೆ ಆಕೆ ಮೇಲೆ ರೇಪ್ ಆಗಿದೆ ಹೌದು, ಆದರೆ ಇಂಟರ್ ಕೋರ್ಸ್ ಆಗಿಲ್ಲ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ನೀವು ಕಂಡುಕೊಂಡ ಹಾಗೆ ಡಾಕ್ಟರ್ ರಶ್ಮಿ ಅವರ ಸ್ಟೇಟ್ಮೆಂಟ್ ಪ್ರಕಾರವಾಗಿ ರುದ್ರಮುನಿ ಅವರು ಹೇಳ್ತಿರೋ ಸತ್ಯ ಅನ್ಸುತ್ತಾ ಅಥವಾ ಸುಳ್ಳು ಅನ್ಸುತ್ತಾ? ಏನ್ ಅನ್ಸುತ್ತೆ ನಿಮಗೆ? ಜಗತ್ತಿನಲ್ಲಿರುವ ಯಾವ ಎಕ್ಸ್ಪರ್ಟ್ ಕೂಡ ಈ ಕೇಸ್ ನಲ್ಲಿ ಅವಳಿಗೆ ಸೆಕ್ಷುವಲ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ಹೇಳಕ್ ಬರೋದಿಲ್ಲ. ನಾನು ಇದು ಚಾಲೆಂಜ್ ಮಾಡ್ತೇನೆ. ಯಾವುದೇ ಫಾರೆನ್ಸಿಕ್ ಎಕ್ಸ್ಪರ್ಟ್ ಕೂಡ ಸೌಜನ್ಯನಲ್ಲಿ ಸೆಕ್ಷುವಲ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಅದೇ ತರ ಆಗಿದೆ ಸೆಕ್ಷುವಲ್ ಇಂಟರ್ ಕೋರ್ಸ್ ಅಂತ ಹೇಳಕ್ ಬರೋದಿಲ್ಲ, ಆಯ್ತಾ? ಸೊ ಇವ್ರ ವಾದ ಏನಪ್ಪಾ ಅಂದ್ರೆ ಸೆಕ್ಷುವಲ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತ. ಬಟ್ ಇದರಲ್ಲಿ ಡಾಕ್ಟರ್ ರಶ್ಮಿ ಅವರಿಗೆ CBI ಅವರು ಕ್ಲಿಯರ್ ಕಟ್ ಆಗಿ ಕೇಳ್ತಾರೆ, ನೀವು ರುದ್ರಮನಿ ಅವರಿಗೆ CID ಅವರು ರುದ್ರಮನಿ ಅವರಿಗೆ ಹೇಳಿದ್ರಾ ಸೆಕ್ಷುವಲ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತ? ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ಡಾಕ್ಟರ್ ರಶ್ಮಿ ಅವರು ಕ್ಲಿಯರ್ ಆಗಿ ಹೇಳಿದ್ರೆ ನಾನು ಯಾವತ್ತೂ ಕೂಡ ಹಂಗೆ ಹೇಳಿಲ್ಲ, ಸೆಕ್ಷುವಲ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ ಅಂತ ಹೇಳ್ತಾರೆ. ಇವರಿಗೆ 2 ಫಿಂಗರ್ ಟೆಸ್ಟ್ ಅಂತ ಹೇಳಿದ್ರೆ ಏನಂತಾನೆ ಅರ್ಥ ಆಗಲ್ಲ. 2 ಫಿಂಗರ್ ಟೆಸ್ಟ್ ಅಂತ ಹೇಳಿದ್ರೆ ಸೆಕ್ಷುವಲ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತಲ್ಲ. ಇವನ್ ಡೆಡ್ ಬಾಡಿನಲ್ಲಿ 2 ಫಿಂಗರ್ಸ್ ಟೆಸ್ಟ್ ಎಷ್ಟು ವ್ಯಾಲಿಡ್ ನನಗೆ ಗೊತ್ತಿಲ್ಲ. ಹೇಳ್ಬೇಕು ಅಂದ್ರೆ ಸೆಕ್ಷುವಲ್ ಇಂಟರ್ ಕೋರ್ಸ್ ಆಗಿದೆ ಅಂತ ಹೇಳ್ಬೋದು, ಬಿಟ್ರೆ ಆಗಿಲ್ಲ ಅಂತ ಹೇಳಿ. ರಶ್ಮಿ ಅವರು ಕೂಡ ಅದನ್ನ ಹೇಳಿದರೆ, ನಾನು CID ರುದ್ರಮನಿ ಅವರಿಗೆ ಯಾವತ್ತೂ ಕೂಡ ಹೇಳಿಲ್ಲ ಸೆಕ್ಷುವಲ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ ಅನ್ನೋದು ಅವರು ಹೇಳ್ತಾರೆ. ಅದು ಬೇಕಾದ್ರೆ ಡಾಕ್ಯುಮೆಂಟ್ ಕೂಡ ನಿಮ್ಗೆ ಕಳಿಸ್ತೀನಿ, ಅದನ್ನ ನೋಡ್ಬೋದು. ನಾನು ಗಮನಿಸಿದ್ದೇನೆ ಅದರಲ್ಲಿ. ಓಕೆ, ಅಂದ್ರೆ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂತು, ಸಾಕಷ್ಟು ಎಡವಟ್ಟಾಯ್ತು. ಉದ್ದೇಶಪೂರ್ವಕವಾಗಿಯೋ ಅಥವಾ ಅನನುಭವದ ಕಾರಣಕ್ಕಾಗಿಯೋ ಅಥವಾ ಯಾವ ಒತ್ತಡದ ಕಾರಣಕ್ಕಾಗಿಯೋ ಗೊತ್ತಿಲ್ಲ. ಒಟ್ಟಾರೆಗೆ ಆ ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೆದಿದ್ರೆ, ನೀವು ಗಮನಿಸಿದ ಹಾಗೆ ಆಕೆಯ ದೇಹದೊಳಗಿದ್ದಂಥ ಫುಡ್ ಯಾವುದು ಅದನ್ನು ಪತ್ತೆ ಹಚ್ಚಿದ್ರೆ, ಜೊತೆಗೆ ವಜನಲ್ ಸ್ವಾಬ್ ಅನ್ನ ನೀಟಾದ ರೀತಿಯಲ್ಲಿ ಕಳಿಸ್ಕೊಟ್ಟಿದ್ರೆ ನಿಜವಾದಂಥ ಆರೋಪಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ನಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ನೀವು ಹೇಳ್ತಾ ಇರುವ ಹಾಗೆ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ. ಡಾಕ್ಟರ್ ಎಡವಟ್ಟೋ, ಪೊಲೀಸರು ಎಡವಟ್ಟೋ, ಯಾರು ಎಡವಟ್ಟೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಈ ಕೇಸ್ ಆರಂಭಿಕ ಹಂತದಲ್ಲೇ ಹಳ್ಳ ಹಿಡಿದು ಹೋಯ್ತು ಅಥವಾ ದಿಕ್ಕು ತಪ್ಪು ಬಿಡ್ತು ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ಕರೆಕ್ಟ್. ನಾವ್ ಎಷ್ಟು ವರ್ಷ ಇನ್ವೆಸ್ಟಿಗೇಷನ್ ಮಾಡಿದ್ರು, 10 ವರ್ಷ ಮಾಡ್ಲಿ 20 ವರ್ಷ ಮಾಡ್ಲಿ, ಈ ಎವಿಡೆನ್ಸ್ ಮೇಲೆ ನಾವ್ ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಬಿಟ್ರೆ ಅದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಪೋಸ್ಟ್ ಮಾರ್ಟಮ್ ಉದ್ದೇಶಪೂರ್ವಕವಾಗಿ ಮಾಡಿದ್ರು ಅನ್ನೋದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ನೆಗ್ಲೆಕ್ಟ್ ಇರ್ಬೋದು, ಏನಾಗುತ್ತೆ ಅನ್ನೋ ಒಂದು ನೆಗ್ಲೆಕ್ಟ್, ಒಂದು ಹುಂಬುತನ, ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅವರು.
ಮಾಡಿದ್ರೆ ಇದನ್ನ ನೀಟಾಗಿ ಗೊತ್ತಾಗೋದು ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ಒಂದು 3 ಪಾಯಿಂಟ್ ಅಲ್ಲಿ ನಾನು ನಿಮ್ಗೆ ಡಾಕ್ಯುಮೆಂಟ್ ಕಳಿಸ್ತೀನಿ. ಅದ್ರಲ್ಲಿ ಡಾಕ್ಟರ್ ರಶ್ಮಿ ಅವರು ಮತ್ತೆ ಡಾಕ್ಟರ್ ಆದಮ್ ಅವರು ಹೇಳ್ತಾರೆ ಸರಿಯಾದ ಲೈಟಿಂಗ್ ವ್ಯವಸ್ಥೆ ಇರ್ಲಿಲ್ಲ ಅಂತ. ನಾನು ನಿಮ್ಗೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ ಕಳಿಸ್ತೀನಿ. ಎಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಡಾಕ್ಟರ್ ರಶ್ಮಿ ಅವರಿಗೆ ಡೈರೆಕ್ಟ್ ಆಗಿ ಕೇಳ್ತಾರೆ CBI ಅವರು, ನಿಮಗೆ ಲೈಟಿಂಗ್ ವ್ಯವಸ್ಥೆ ಸರಿ ಇತ್ತ ಪೋಸ್ಟ್ ಮಾರ್ಟಮ್ ಅಲ್ಲಿ ಅಂತ. ಅವ್ರು ಹೇಳ್ತಾರೆ ಅಷ್ಟೊಂದೇನ್ ಚೆನ್ನಾಗಿರ್ಲಿಲ್ಲ, ಸಾಧಾರಣವಾಗಿತ್ತು ಅಂತ. ಮತ್ತೆ ಡಾಕ್ಟರ್ ಆದಮ್ ಅವರು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನ ಮಿಸ್ ಮಾಡಿದ್ದಾರೆ. ಸೌಜನ್ಯನ ಕಟ್ಟಾಕಿರೋದು ಎಡಗೈ, ಸರಿ, ಎಡಗೈಯನ್ನ ಸೌಜನ್ಯನ ಕಟ್ಟಾಕಿರೋದು. ಬಟ್ ಸೌಜನ್ಯನ ಬಲಗೈಯಲ್ಲಿ ಒಂದು ಸರ್ಕ್ಯುಲರ್ ಮಾರ್ಕ್ ಇದೆ, ಕಟ್ಟಾಕಿರೋ ಮಾರ್ಕ್ ಇದೆ, ಡೀಪ್ ಕನ್ಫ್ಯೂಷನ್. ಅದ್ರದ್ದು ಕೂಡ ನಿಮ್ ಡಾಕ್ಯುಮೆಂಟ್ ಕಳಿಸ್ತೀನಿ, ಅದನ್ನ ಬೇಕಾದ್ರೆ ನೀವು ನೋಡ್ಬೋದು. ಡೀಪ್ ಕನ್ಫ್ಯೂಷನ್ ಮಾರ್ಕ್ ಸೌಜನ್ಯನ ಬಲಗೈನಲ್ಲಿ ಕಟ್ಟಾಕಿರೋ ಮಾರ್ಕ್ ಎಲ್ಲಿಂದ ಬಂತು ಅಂತ. ಮತ್ತೆ ಆ ಮಾರ್ಕ್ ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿಲ್ಲ. ಅದು ಫೋಟೋದಲ್ಲಿ ಕ್ಲಿಯರ್ ಆಗಿದೆ, ಆ ಮಾರ್ಕ್ ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ, ಯಾಕೆ ನೀವು ಇದನ್ನ ಮಾರ್ಕ್ ನ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ, ಅದು ನಮ್ಗೆ ಆ ಲೈಟಿಂಗ್ ವ್ಯವಸ್ಥೆಯಲ್ಲಿ ಸರಿಯಾಗಿ ಕಾಣ್ಲಿಲ್ಲ ಅಂತ ಅವ್ರು ಹೇಳ್ತಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ಹೇಳ್ತಾರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸೆಮಿ ಡೈಜೆಸ್ಟೆಡ್ ಫುಡ್ ಹೇಗಿರುತ್ತೆ ಅಂತ. ಈಗ ಸಾಧಾರಣ ಒಬ್ಬ ಮನುಷ್ಯ ತಿಂದ ಆದ್ಮೇಲೆ 2 ರಿಂದ 4 ಗಂಟೆ ಆದ್ಮೇಲೆ ಜಠರದಿಂದ ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುತ್ತೆ. ಸ್ಮಾಲ್ ಇಂಟೆಸ್ಟೈನಿಗೆ ಹೋದವಾಗ ಆಲ್ಮೋಸ್ಟ್ ಅದು ಮ್ಯೂಕಾಯ್ಡ್ ಇರುತ್ತೆ, ಅದರಲ್ಲಿ ಬೈಲ್ ಪಿಗ್ಮೆಂಟ್ ಮಿಕ್ಸ್ ಆಗ್ಬಿಟ್ಟು ಅಲ್ಲಿ ಸೆಮಿ ಡೈಜೆಸ್ಟೆಡ್ ಫುಡ್ ಇರೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಅದನ್ನ ಕೇಳಿದಾಗ ಅವ್ರೇನ್ ಹೇಳ್ತಾರೆ, ನಮ್ಗೆ ಆ ಲೈಟಿಂಗ್ ವ್ಯವಸ್ಥೆ ಸರಿ ಇಲ್ಲದೆ ಇರೋದ್ರಿಂದ ಆ ಲೈಟಿಂಗ್ ವ್ಯವಸ್ಥೆಯಲ್ಲಿ ನಮ್ಗೆ ಆತರ ಕಾಣ್ತು ಅಂತ ಹೇಳ್ತಾರೆ. ಅಂದ್ರೆ ಒಂದು ಕ್ಲಿಯರ್ ಇದ್ರಲ್ಲಿ, ಅಲ್ಲಿ ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಸರಿ ಇರ್ಲಿಲ್ಲ ಅಂತ. ಸರಿ, ಇನ್ನೊಂದು ಹೇಳಿದ್ರೆ ಲೈಟಿಂಗ್ ವ್ಯವಸ್ಥೆ ಸರಿ ಇಲ್ಲ ಅಂತ ಅವ್ರೇನೋ ನಿಜವಾದ ಆರೋಪಿಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೋದಿತ್ತು. ಒಂದು ಸರಿಯಾದ ಲೈಟಿಂಗ್ ವ್ಯವಸ್ಥೆಗಳನ್ನ ಇಟ್ಕೊಂಡು, ಇನ್ನೊಂದು ಅವರು ಫಾರೆನ್ಸಿಕ್ ಎಕ್ಸ್ಪರ್ಟ್ ಹತ್ರ ಒಂದೇ ಬಾಡಿನ ಪಕ್ಕದ ನಿಯರೆಸ್ಟ್ ಗವರ್ಮೆಂಟ್ ಆಸ್ಪತ್ರೆಗೆ ಕಳಿಸ್ಬೋದಿತ್ತು, ಅಥವಾ ನಿಯರೆಸ್ಟ್ ಮೆಡಿಕಲ್ ಕಾಲೇಜ್ ಇಂದ ಅವರು ಫಾರೆನ್ಸಿಕ್ ಡಾಕ್ಟರ್ನ ಆ ಸ್ಪಾಟ್ಗೆ ಕರ್ಸಿ ಮಾಡಿಸಿದ್ದು ಒಳ್ಳೆದಿತ್ತು. ಮತ್ತೆ ವಿಡಿಯೋಗ್ರಾಫ್ ಅನ್ನು ಕೂಡ ಮಾಡಿಲ್ಲ. ತುಂಬಾ ಸೆನ್ಸಿಟಿವ್ ಕೇಸ್, ಅದ್ರಲ್ಲಿ ವಿಡಿಯೋಗ್ರಾಫ್ ಮಾಡಿದ್ರೆ ಆ ವಿಡಿಯೋನ ನೋಡಿ ಅನದರ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಹೇಳ್ಬೋದು ಅಲ್ಲಿ ಏನೇನ್ ಫೈಂಡಿಂಗ್ಸ್ ಗಳು ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ವಿಡಿಯೋಗ್ರಾಫ್ ಕೂಡ ಮಾಡಿಲ್ಲ ಅವ್ರು. ಓಕೆ, ಒಂದು ಬಹಳ ಪ್ರಮುಖವಾದಂತ ಪ್ರಶ್ನೆ, ಈ ಪೋಸ್ಟ್ ಮಾರ್ಟಮ್ ಆ ಪ್ರಕ್ರಿಯೆಯಲ್ಲಿ ಒಬ್ಬರಿಗಿಂತ ಹೆಚ್ಚು ಮಂದಿಯಿಂದ ಆ ಕೃತ್ಯ ನಡೀತಾ ಅಂತ ಕಂಡು ಹಿಡಿಬಹುದಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು, ಆ ವಿಚಾರ ಏನಾದರೂ ಪ್ರಸ್ತಾಪ ಆಗಿದೆಯಾ? ನಾನು ಜಜ್ಮೆಂಟ್ ಕಾಪಿಯಲ್ಲಿ ಓದ್ತಿರುವಾಗ ಡಾಕ್ಟರ್ ಆದಮ್ ಅವರು ಒಂದು ಕಡೆಯಿಂದ ಹೇಳ್ತಾರೆ ಒಬ್ಬರಿಗಿಂತ ಹೆಚ್ಚು ಮಂದಿಯಿಂದ ಆಗಿರಬಹುದು ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ. ಅದನ್ನ ಇನ್ನಷ್ಟು ವಿವರಿಸೋದಾದ್ರೆ ಅಥವಾ ಜನರ ಮುಂದೆ ಹೇಳ್ತಾ ಹೋಗೋದಾದ್ರೆ? ಪೋಸ್ಟ್ ಮಾರ್ಟಮ್ ಡೈರೆಕ್ಟ್ ಆಗಿ ವಿಸಿಬಲ್ ಬಾಡಿ ನೋಡ್ಬಿಟ್ಟು ಹೇಳಕ್ ಆಗಲ್ಲ, ಒಬ್ರಿಂದ ಆಗಿದೆ, ಇಬ್ರಿಂದ ಆಗಿದೆ, ಎಷ್ಟು ಜನರದ ಆಗಿದೆ ಅಂತ. ಬಟ್ DNA ಕಲೆಕ್ಟ್ ಮಾಡಿ ಹೇಳ್ಬೋದು. ಅದ್ರಲ್ಲಿ ಎಷ್ಟು ಜನರ DNA ಕಲೆಕ್ಟ್ ಆಗಿದೆ ಅಂತ ಅದ್ರ ಮೇಲೆ ಹೇಳ್ಬೋದು, ನೋಡ್ಬಿಟ್ಟು ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಮತ್ತೆ ಇದ್ರಲ್ಲಿ ನನ್ನ ಅನುಮಾನ ಒಬ್ಬರಿಗಿಂತ ಜಾಸ್ತಿ ಇರ್ಬೋದು ಅಂತ. ಸೊ ಪೋಸ್ಟ್ ಮಾರ್ಟಮ್ ಇಂದ DNA ಇಂದ ಪತ್ತೆ ಹಿಡಿಬೋದು ಬಿಟ್ರೆ, ಪೋಸ್ಟ್ ಮಾರ್ಟಮ್ ಇಂದನೇ ಡೈರೆಕ್ಟ್ ಆಗಿ ಒಬ್ರು ಮಾಡಿದಾರೆ ಇಬ್ರು ಮಾಡಿದಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಇಂಜುರಿ ಒಬ್ಬನು ಮಾಡ್ಬೋದು, ಒಬ್ಬನಿಗೆ ಮಾಡಕ್ಕೂ ಸಾಧ್ಯತೆ ಇದೆ, ಬಾಡಿ ಮೇಲೆ ಇಬ್ರಿಗೆ ಮಾಡೋ ಸಾಧ್ಯತೆನೂ ಇದೆ. ಓಕೆ ಓಕೆ ಓಕೆ, ಅದು ಕ್ಲಿಯರ್ ಸರ್. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಈ ಪೋಸ್ಟ್ ಮಾರ್ಟಮ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಈಗ ಸೌಜನ್ಯ ಉಗುರಿಗೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಆಗ್ತಿರೋದು ಆ ವಿಚಾರವೇ. ಸೌಜನ್ಯ ಉಗುರಿನಲ್ಲಿ ಏನೇನೂ ಕೂಡ ಪತ್ತೆಯಾಗಿಲ್ಲ ಅಂತ ಹೇಳಿ. ಹಾಗೆ ಮುಂದುವರೆದ ಇನ್ನೊಂದು ವಿಚಾರ, ಸಂತೋಷ್ ರಾವ್ ಅಥವಾ ಆ ಪ್ಲೇಸ್ ನಲ್ಲಿ ಯಾವ ಆರೋಪಿ ಇದ್ರು ಗೊತ್ತಿಲ್ಲ, ಅವರು ಶರ್ಟ್ ಅನ್ನ ಹಾಕೊಂಡಂತ ಸಂದರ್ಭದಲ್ಲಿ ಆ ಶರ್ಟಿನ ಇದಾದ್ರೂ ಉಗುರಿನಲ್ಲಿ ಪತ್ತೆ ಆಗ್ಬೇಕಿತ್ತು, ಅದು ಯಾವುದು ಕೂಡ ಪತ್ತೆ ಆಗಿಲ್ಲ ಅನ್ನೋ ರೀತಿಯಲ್ಲಿ. ಆ ಉಗುರಿಗೆ ಸಂಬಂಧಪಟ್ಟಾಗ ಏನ್ ಹೇಳ್ತೀರಿ ನೀವು? ಸೌಜನ್ಯ ಉಗುರಿನಲ್ಲಿ ಬೇರೆ ಯಾವ್ದು DNA ಪತ್ತೆ ಆಗಿಲ್ಲ. ಇದರಲ್ಲಿ ಸ್ವಲ್ಪ ಕನ್ಫ್ಲಿಕ್ಟಿಂಗ್ ಇದೆ. ಒಂದು, ಸಂತೋಷ್ ರಾವ್ ಮೈ ಮೇಲೆ ಗಾಯಗಳಿದೆ, ಉಗುರಿನ ಪರಿಚಿದ್ದು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ ಸೌಜನ್ಯನ ಕೈಯಲ್ಲಿ ಉಗುರೇ ಜಾಸ್ತಿ ಇರ್ಲಿಲ್ಲ, ಅವಳಿಗೆ ಹಂಗಾಗ್ಬಿಟ್ಟು ನಮ್ಗೆ ನೈಟ್ ಕ್ಲಿಪ್ಪಿಂಗ್ ಸರಿಯಾಗಿ ತೆಗಿಯಕ್ ಆಗಿಲ್ಲ, ಅದ್ರಲ್ಲಿ DNA ಪತ್ತೆ ಆಗಿಲ್ಲ ಅಂತ ಹೇಳ್ತಾರೆ. ಅದು ಒಂದಕ್ಕೊಂದಕ್ಕೆ ಮ್ಯಾಚ್ ಆಗೋದಿಲ್ಲ. ಒಂದ್ ವೇಳೆ ಅದರಲ್ಲಿ ಒಬ್ಬ DNA ಎಕ್ಸ್ಪರ್ಟ್ ಕೂಡ ಅದನ್ನ ವಿಟ್ನೆಸ್ ಮಾಡ್ತಾರೆ CBI ಕೋರ್ಟ್ ಅಲ್ಲಿ. ನಾನು ನಿಮ್ಗೆ ಅದನ್ನ ಡಾಕ್ಯುಮೆಂಟ್ ಕೂಡ ಕಳಿಸ್ತೀನಿ, ಅದನ್ನ ತೋರಿಸಿ. ಅವ್ರು ಹೇಳ್ತಾರೆ ಸೌಜನ್ಯ ಒಂದ್ ವೇಳೆ ಪರಿಚಿದ್ರೆ, ಸಂತೋಷ್ ರಾವ್ನ ಯಾರನ್ನ ಆರೋಪಿನ ಪರಿಚಿದ್ರೆ ಅದ್ರ DNA ಕಂಡು ಬರ್ಬೇಕಿತ್ತು ಸೌಜನ್ಯ ಉಗುರಿನಲ್ಲಿ ಅಂತ ಹೇಳ್ತಾರೆ. ಅದನ್ನ ಕಂಡು ಬಂದಿಲ್ಲ. ಒಂದು, ಇನ್ನೊಂದು ಏನ್ ಹೇಳ್ತಾರೆ, ಅದು ಮಳೆ ಇರೋದ್ರಿಂದ ತೊಳೆದು ಹೋಗಿರ್ಬೋದು ಅಂತ. ಆ ಫೋಟೋನ ನೋಡಿದ್ರೆ ಕ್ಲಿಯರ್ ಆಗಿ ಕಾಣುತ್ತೆ, ಗೊತ್ತಾಗುತ್ತೆ ನಿಮ್ಗೆ. ಅವಳ ಎಡಗೈ ಏನಿದೆ ಮಡ್ಚ್ಕೊಂಡಿದಲ್ಲ ಒಳಗಡೆ, ಅದು ಉಗುರುಗಳು ಸ್ವಲ್ಪ ಒಳಗ್ ಹೋಗಿದಾವೆ. ಅದ್ರಲ್ಲಿ ತೊಳೆದು ಹೋಗಷ್ಟು ಸ್ಟೇ ರೀತಿನಲ್ಲಿ ಇರೋದಿಲ್ಲ. ಅಲ್ಲಿ ಅವಳು ಬಿದ್ದಿರೋ ಜಾಗದಲ್ಲಿ ಒಂದು ಚೀಟಿ ಇರುತ್ತೆ, ಚೀಟಿ ಕೂಡ ನೆಂದಿಲ್ಲ, ಅಳಿಸೋಗಿಲ್ಲ ಅದ್ರಲ್ಲಿರೋ ನಂಬರ್.
ಹಂಗಾಗಿ ಅಂತ ದೊಡ್ಡ ಮಳೆ ಏನು ಬಂದಿಲ್ಲ ಅವತ್ತು. ಅವಳ ಉಗ್ರು ತೊಳೆದು ಹೋಗಷ್ಟು, ಉಗ್ರಲ್ಲಿರೋ DNA ಇದ್ರ ಒಳಗಡೆ ನೀರು ಹೋಗಿ ತೊಳೆದು ಹೋಗಷ್ಟೇನು ಮಳೆ ಬಂದಿಲ್ಲ. ಅಲ್ಲಿ ಅವಳ ಆರೋಪಿಯ DNA ಬರ್ಬೇಕಿತ್ತಲ್ಲಿ, ಬಂದಿಲ್ಲ. ಮತ್ತೆ ಇನ್ನೊಂದು ಇಂಟರ್ವ್ಯೂನಲ್ಲಿ ನೋಡಿದ್ದೆ, ಅವ್ರು ಸಂತೋಷ್ ರಾವ್ ಬೆನ್ನ ಹಿಂದ್ಗಡೆ ಗಾಯ ಇದೆ, ಎತ್ತಾಕೊಂಡು ಹೋಗ್ಬೇಕಾದ್ರೆ ಅದು ಒಬ್ಬ ಹುಡುಗಿನ ಎತ್ತಾಕೊಂಡು ಹೋದವಾಗ ಹಿಂದ್ಗಡೆಯಿಂದ ಮೇಲ್ಗಡೆ ಪರಿಚಿದವಾಗ ಯಾವ ತರ ಗಾಯ ಇರುತ್ತೋ ಆತರ ಗಾಯ ಇರುತ್ತೆ ಅಂತ ಹೇಳ್ತಾರೆ. ಆತರ ಗಾಯ ಸಂತೋಷ್ ರಾವ್ ನಲ್ಲಿ ಎಲ್ಲಿ ಇಲ್ಲ, ಆತರ ಗಾಯ ಇಲ್ಲ ಅವ್ರು ಹೇಳೋ ತರ. ಇವನ್ ಮಾಬಲ್ ಶೆಟ್ಟಿ ಅವರೇ ನೂನ್ ಸರ್ಟಿಫಿಕೇಟ್ ಇದೆ ಅದ್ರಲ್ಲೂ ಕೂಡ ಇಲ್ಲ. ಅವನಿಗೆ ಸ್ವಲ್ಪ ಮೇಲ್ಗಡೆ ಹತ್ರ ಮೇಲ್ಗಡೆ ಇಲ್ಲಿ ಗಾಯ ಇದೆ, ಬೆನ್ನು ಪೂರ್ತಿ ಪರಿಚಿರುವಂತ ಗಾಯಗಳು ಏನೂ ಇಲ್ಲ. ಓಕೆ ಓಕೆ. ಇನ್ನೊಂದು ಪ್ರಶ್ನೆ, ಈಗ ನಾನು ಜನಸಾಮಾನ್ಯರಿಗೆ ಅರ್ಥ ಆಗ್ಲಿ ಅಂತ ಕೇಳ್ತಿರೋದು, ಆರೋಪಿಗಳೇನಾದ್ರೂ ಶರ್ಟ್ ಅನ್ನ ಧರಿಸಿದ್ರೆ ಉಗುರಿನಲ್ಲಿ ಆ ಶರ್ಟಿನ ಇದು ಕೂಡ ಪತ್ತೆ ಆಗುತ್ತಾ ಅಂತ, ಅಂದ್ರೆ ಪರಿಚಯದ ಸಂದರ್ಭದಲ್ಲಿ ಆ ಶರ್ಟ್ ಸಮೇತ ಏನಾದ್ರು ಉಗುರಲ್ಲಿ ಬಂದ್ರೆ ಅದು ಪತ್ತೆ ಆಗುತ್ತಾ, ಇಲ್ಲಿ ಏನಾದ್ರು ಅದು ಪತ್ತೆ ಆಗಿದೆ ಹೇಗೆ ಅಂತ? ಶರ್ಟ್ ಫೈಬರ್ ಪತ್ತೆ ಆಗುತ್ತೆ, ಆಗ್ಲೇಬೇಕಂತಿಲ್ಲ, ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಶರ್ಟ್ ಫೈಬರ್ ಪತ್ತೆ ಆಗಿಲ್ಲ, ಇದರಲ್ಲಿ ಇಲ್ಲ. ಸೌಜನ್ಯನ DNA ಬಿಟ್ಟು ಬೇರೆ ಏನೂ ಇಲ್ಲ. ಓಕೆ, ಈಗ ಸೌಜನ್ಯ ವಿಚಾರದಿಂದ ಈಗ ಸಂತೋಷ್ ರಾವ್ ವಿಚಾರಕ್ಕೆ ಬರ್ತೀನಿ. ಮೊದಲಿಗೆ ಸಂತೋಷ್ ರಾವ್ ಫಿಮೋಸಿಸ್ಸು, ಆತನ ದೇಹದ ಮೇಲೆ ಗಾಯ ಅದೆಲ್ಲವೂ ಕೂಡ ಆಮೇಲೆ ಬರೋಣ. ಸಂತೋಷ್ ರಾವ್ ಪಂಚಿಯಲ್ಲಿ ಒಂದಷ್ಟು ಕೂದಲುಗಳೆಲ್ಲವೂ ಕೂಡ ಪತ್ತೆ ಆಗತ್ತೆ. ಆ ಕೂದಲಿಗೆ ಸಂಬಂಧಪಟ್ಟಾಗ ನೀವೇನ್ ಹೇಳ್ತೀರಿ ಸರ್, ನೀವು ಕಂಡುಕೊಂಡ ಹಾಗೆ? ಅಲ್ಲಿ ಸಂತೋಷ್ ರಾವ್ ಪಂಚೆಯಲ್ಲಿ 6 ಕೂದಲುಗಳು ಕಂಡು ಬರುತ್ತೆ. DNA ಎಕ್ಸ್ಪರ್ಟ್ ಗಳ ಪ್ರಕಾರ ಸಂತೋಷ್ ರಾವ್ ಪಂಚೆಯಲ್ಲಿ 6 ಕೂದಲು ಇರುತ್ತೆ. ಅದರಲ್ಲಿ 3 ಕೂದಲು ಸಂತೋಷ್ ರಾವ್, ಇನ್ನು 3 ಕೂದಲಿನಲ್ಲಿ 2 ಕೂದಲು DNA ಟೆಸ್ಟ್ ಮಾಡ್ಲಿಕ್ಕೆ ಯೋಗ್ಯ ಇಲ್ದೋ ಅಂತವು, ಅದ್ರಲ್ಲಿ ಯಾವ್ದು ಅಂತ DNA ಗೊತ್ತಾಗಲ್ಲ. 2 ಲೆಸ್ ಆಯ್ತು. ಇನ್ನು ಉಳಿದಿದ್ದ ಇನ್ನೊಂದು ಕೂದಲು ಇನ್ನೊಬ್ಬ ಗಂಡಸಿಗೆ ಸಂಬಂಧಪಟ್ಟಿರುವಂತ ಕೂದಲು. ಇದು ತುಂಬಾ ಕ್ರೂಷಿಯಲ್ ಆಗುತ್ತೆ. ಯಾಕಂದ್ರೆ ಇವ್ರು ಹೇಳ್ತಾ ಇರೋದು ಸಂತೋಷ್ ರಾವ್ ಬ್ಯಾಗ್ ಅಲ್ಲಿ ಸಿಕ್ತು, ಅಲ್ಲಿ ಸಂತೋಷ್ ರಾವ್ ಬಿಟ್ಟು ಬೇರೆ ಯಾವ ಗಂಡಸಿಂದ ಕೂದಲುಗಳು ಇನ್ನೊಬ್ಬ ಗಂಡಸಿಂದ ಯಾವ್ದಿದೆ ಅಂತ. ಅದರಿಂದ ಏನ್ ಗೊತ್ತಿಲ್ಲ. ಅದ್ ಯಾರ್ದು ಅಂತ ಗೊತ್ತಾದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೋದು, ಯಾರ್ದು ಅಂತ ಗೊತ್ತಾಗದೆ ಹೇಳಕ್ಕಾಗಲ್ಲ. ಈಗ ಬ್ಯಾಗ್ ಸಂಬಂಧ ಹೇಳ್ಬೇಕಂತ ಹೇಳಿದ್ರೆ, ಅವರು ಸಂತೋಷ್ ರಾವ್ ಹಿಡಿಬೇಕಾದ್ರೆ ಅವನ ಕೈಯಲ್ಲಿ ಬ್ಯಾಗ್ ಇತ್ತು ಅಂತ ಅಲ್ಲೊಬ್ರು ವಿಟ್ನೆಸ್, ಐ ಥಿಂಕ್ ಆಶ್ರಿತ್ ಜೈನ್ ಯಾರೋ ಒಬ್ರು ಹೇಳಿದ್ದಾರೆ, ಅವ್ನ್ ಹಿಡಿದವ್ರೆ. ಬಟ್ ಅದೇ ಬ್ಯಾಗು ಡಾಕ್ಟರ್ ಭಾಸ್ಕರ್ ಅವ್ರು ಹೇಳ್ತಾರೆ, ಸೌಜನ್ಯ ಏನು ಬಾಡಿ ಸಿಕ್ತು ಅದರಿಂದ ಬರೀ 50 ಅಡಿ ದೂರಿನಲ್ಲಿ, ನನಗೆ ಇದೆಲ್ಲ ಸ್ವಲ್ಪ ಅನುಮಾನ ಬರೋದು, ಬರೀ 50 ಅಡಿ ದೂರದಲ್ಲಿ ಅವನ ಶರ್ಟ್ ಇರುವಂತ ಬ್ಯಾಗ್ ಇತ್ತು ಅಂತ ಹೇಳ್ತಾರೆ. ಅದು ಸ್ವಲ್ಪ ಟ್ಯಾಲಿ ಆಗೋದಿಲ್ಲ. ಅವನ ಪಂಚೆನಲ್ಲಿ ಇನ್ನೊಂದು ಗಂಡಸಿನ DNA ಇದೆ. ಓಕೆ ಓಕೆ, ಸೌಜನ್ಯ ಕೂದಲು ಅಂತದೇನು ಕೂಡ ಪತ್ತೆ ಆಗಿಲ್ಲ, ಅದು ಕ್ಲಿಯರ್. ಈಗ ಸಂತೋಷ್ ರಾವ್ ಗಾಯದ ವಿಚಾರಕ್ಕೆ ಬರೋಣ. ಇದು DNA ಒಂದು ಮುಗಿಸ್ಬಿಡ್ತೀನಿ. ಈ DNA ನ ಅವರು ಒಂದು ಪಂಚೆನಲ್ಲಿ ಯಾವುದೇ ಸಂತೋಷ್ ರಾವ್ ಬಿಟ್ಟು ಬೇರೆ ಯಾವ್ದದ್ದು ಪತ್ತೆ ಆಗಿಲ್ಲ. ಅವನ ಯಾವ ಐಟಮ್ಗಳು ಕೂಡ ಸೌಜನ್ಯನ DNA ಪತ್ತೆ ಆಗಿಲ್ಲ. ಸೌಜನ್ಯನ ನೈಟ್ ಫಿಟ್ಟಿಂಗ್ ಅಲ್ಲೂ ಕೂಡ ಸಂತೋಷ್ ರಾವ್ DNA ಪತ್ತೆ ಆಗಿಲ್ಲ. ಸಂತೋಷ್ ರಾವ್ ಇಲ್ಲಿರುವಂತ ಯಾವ ಬಟ್ಟೆಗಳಲ್ಲೂ ಕೂಡ ಸೌಜನ್ಯನ DNA ಪತ್ತೆ ಆಗಿಲ್ಲ. ಹಾಗಾಗಿ ಅಲ್ಲಿ ಅವನನ್ನ ಕನೆಕ್ಟ್ ಮಾಡಕ್ ಆಗಲ್ಲ. ಓಕೆ, ಈಗ ಸಂತೋಷ್ ರಾವ್ ಗಾಯದ ವಿಚಾರಕ್ಕೆ ಬರೋಣ. ಬಹಳ ಚರ್ಚೆ ಆಗ್ತಾ ಇದೆ, ಸಂತೋಷ್ ರಾವ್ ದೇಹದ ಮೇಲೆ 17 ಗಾಯ ಇತ್ತು ಅಂತ ಹೇಳಿ. ಈ 17 ಗಾಯ ಏನ್ ಸರ್ ಇದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಸಂತೋಷ್ ರಾವ್ನ 11ನೇ ತಾರೀಕು ಇವ್ರು ಹಿಡಿತಾರೆ. 11ನೇ ತಾರೀಕು ಯಾವ ತರ ಹಿಡಿತಾರಂತೆ, ಸರಿಯಾಗಿ ಹೊಡಿತಾರ ಅವನಿಗೆ ಕೂಡ. ಇದನ್ನ PSI ಯೋಗೇಶ್ ಅವರು ಕೂಡ CBI ಕೋರ್ಟ್ ಅಲ್ಲಿ ವಿಟ್ನೆಸ್ ಮಾಡ್ತಾರೆ. ಅವನಿಗೆ ಎಷ್ಟು ಹೊಡಿತಾರೆ ಅಂತ ಹೇಳಿದ್ರೆ, ಅವತ್ತಿನ ದಿನ ಅವ್ರಿಗೆ ಸಂತೋಷ್ ರಾವ್ನ ಎಂಕ್ವೈರಿ ಮಾಡಕ್ಕೆ ಆಗಲ್ಲ. ಅದನ್ನು ಡಾಕ್ಯುಮೆಂಟ್ ನಿಮ್ಗೆ ಕಳಿಸ್ತೇನೆ. ಅವನನ್ನ ಮಾಡಕ್ಕೆ ಆಗದಿರೋಂತ ಪರಿಸ್ಥಿತಿ ಅಷ್ಟೊಂದು ಹೊಡೆದಿರ್ತಾರ ಅವನನ್ನ. ಯಾಕೆ ಒಬ್ಬ ಸಿಕ್ಕದವನ್ ಹೊಡಿತಾರ ನನ್ಗಂತೂ ಅರ್ಥ ಆಗಲ್ಲ, ಅಷ್ಟೊಂದು ಹೊಡೆಯೋ ಅಗತ್ಯತೆ ಏನಿದೆ ಅಂತ. ಅದಿರ್ಲಿ. ನೆಕ್ಸ್ಟ್ ಮಾರನೇ ದಿನ ಅಂತ ಹೇಳಿದ್ರೆ 12ನೇ ತಾರೀಕು 11ನೇ ತಾರೀಕು ಅವ್ನು ಸಿಕ್ಕಿರೋದು. 12ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಡಾಕ್ಟರ್ ಆದಮ್ ಅವ್ರ ಹತ್ರ ಸಂತೋಷ್ ರಾವ್ನ ಕರ್ಕೊಂಡು ಹೋಗ್ತಾರೆ, ವುಂಡ್ ಸರ್ಟಿಫಿಕೇಟ್ ಕೊಡಿ ಅಂತ. ಆದಮ್ ಅವರು ಸಂತೋಷ್ ರಾವ್ನ ವುಂಡ್ ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತೆ ಮಧ್ಯಾಹ್ನ 2 ಗಂಟೆಗೆ KS ಹೆಗ್ಡೆ ನಲ್ಲಿ ಕೆಲಸ ಮಾಡ್ತಿರುವಂತಹ ಡಾಕ್ಟರ್ ಮಾಬಲ್ ಶೆಟ್ಟಿ ಸರ್ ಹತ್ರನು ಕೂಡ ಕರ್ಕೊಂಡು ಹೋಗ್ತಾರೆ. ಇವನ ಪೊಟೆನ್ಸಿ ಸರ್ಟಿಫಿಕೇಟ್, ಆಕ್ಚುಲಿ ವುಂಡ್ ಸರ್ಟಿಫಿಕೇಟ್ ಹೋಗಿರೋದಲ್ಲ, ಇವನ ಪೊಟೆನ್ಸಿ ಸೆಕ್ಸುವಲಿ ಪೊಟೆಂಟ್ ಏನಂತ ಟೆಸ್ಟ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ ಡಾಕ್ಟರ್ ಆದಮ್ ಅವರು ಬರೆದಿರುವಂತ ವುಂಡ್ ಸರ್ಟಿಫಿಕೇಟ್ಗೂ ಡಾಕ್ಟರ್ ಮಾಬಲ್ ಶೆಟ್ಟಿ ಸರ್ ಬರೆದಿರುವಂತ ವುಂಡ್ ಸರ್ಟಿಫಿಕೇಟ್ ತುಂಬಾ ಮಿಸ್ ಮ್ಯಾಚ್ ಇದೆ.
ಅದ್ಯಾಕೆ ಅಷ್ಟೊಂದು ಮಿಸ್ ಮ್ಯಾಚ್ ನಂಗೆ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರ ಸರ್ ಅವ್ರದ ವೂಂಡ್ ಸರ್ಟಿಫೈಡ್ ಇಟ್ಕೊಂಡು ನೋಡಿದ್ರೆ ಅದರಲ್ಲಿ ಹೆಚ್ಚು ಕಮ್ಮಿ ಅಂದಾಜು 11 ಇಂಜುರೀಸ್ ಡಾಕ್ಟರ್ ಆದಮ್ ಅವರು ಮೆನ್ಷನ್ ಮಾಡಿಲ್ಲ. 10ರಿಂದ 11 ಇಂಜುರೀಸ್. ಮೇಜರ್ಲಿ ಸಂತೋಷ್ ರಾವ್ ಹಣೆನಲ್ಲಿ ಒಂದು ಮಾರ್ಕ್ ಇದೆ ಅಂತ ಹೇಳ್ತಾರೆ, ಪರಿಚಿರೋ ಮಾರ್ಕ್ ಇದೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಹೆಚ್ಚು ಕಮ್ಮಿ 48 ಗಂಟೆ ಹಿಂದಿನ ಮಾರ್ಕ್ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಕಾಣುವಂತ ಗಾಯ. ಸಾಧಾರಣ ಅದಕ್ಕೆ ಫಾರೆನ್ಸಿಕ್ ಎಕ್ಸ್ಪರ್ಟೇ ಬೇಕಂತಿಲ್ಲ, ಕಾಣುತ್ತೆ. ಅದು ಒಬ್ಬ ವ್ಯಕ್ತಿನ ಎದುರುಗಡೆ ನೋಡಿದಾಗ ಕಾಣುತ್ತೆ. ಅದು ಯಾಕೆ ಮಿಸ್ ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ ಡಾಕ್ಟರ್ ಆದಮ್ ಅವರು. ಇದ್ರಲ್ಲಿದೆ 2 ಗಂಟೆಗೆ ಆ ವೂಂಡ್ ಇದೆ, 10 ಗಂಟೆಗೆ ಆ ವೂಂಡ್ ಇಲ್ಲ. ಮತ್ತೆ ಅದು ವೂಂಡು ಅವಾಗ ಮಾಡಿರೋದಲ್ಲ, ಹಳೆ ವೂಂಡ್ ಅದು ಒಂದ್ 2 ದಿನ ಮುಂಚಿನ ಕಲೆ. ಅದನ್ನೇ ಕೂಡ ಅವರು ಡಾಕ್ಟರ್ ಆದಮ್ ಅವ್ರು ನೋಟಿಸ್ ಮಾಡಿಲ್ಲ. ಮತ್ತೆ ಇನ್ನೊಂದು ಈಗ ಅವರು ಮೆಡಿಕಲ್ ಆಫೀಸರು, ಫಾರೆನ್ಸಿಕ್ ಎಕ್ಸ್ಪರ್ಟ್ ಅಲ್ಲ, ಅವರಿಗೆ ಗೊತ್ತಾಗಲ್ಲ, ಓವರ್ ಸೈಟ್ ಆಗಿದೆ ಅಂತ ಹೇಳಲ್ಲ. ಬಟ್ ಡಾಕ್ಟರ್ ಆದಮ್ ಅವರು ಕೆಲವೊಂದು ಇಂಜುರೀಸ್ ಮೆನ್ಷನ್ ಮಾಡಿದ್ದಾರೆ, ಅದನ್ನ ಡಾಕ್ಟರ್ ಮಹಾಬಲ್ ಶೆಟ್ಟಿ ಸರ್ ಅವರು ಮೆನ್ಷನ್ ಮಾಡಿಲ್ಲ. ಈಗ ಇಂಜುರೀಸ್ ಇರೋದು ಗೊತ್ತಾಗಲ್ಲ, ಓವರ್ ಸೈಟ್ ಆಯ್ತು, ಅವ್ರನ್ನ ಮಿಸ್ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ಇಂಜುರೀಸ್ ಇಲ್ದೇ ಇದ್ರು ಇದೆ ಅಂತ ಹೇಗೆ ಬರೀಲಿಕ್ಕೆ ಸಾಧ್ಯ ಅಲ್ವಾ? ಇಂಜುರೀಸ್ ಇಲ್ದೇ ಇದ್ರು ಇದೆ ಅಂತ ಹೇಗೆ? ಅವನ ಎಡಕೈ ಹೆಬ್ಬೆಟ್ಟಲ್ಲಿ ಇಲ್ಲಿ ಇಂಜುರೀಸ್ ಇದೆ ಅಂತ ಬರ್ದಿದ್ದಾರೆ. ಅದು ಡಾಕ್ಟರ್ ಮಹಾಬಲ್ ಶೆಟ್ಟಿ ಸರ್ ರಿಪೋರ್ಟ್ ಅಲ್ಲಿ ಇಲ್ಲ. ಅವನ ಮೂಗ್ನಲ್ಲಿ ಇಂಜುರೀಸ್ ಇದೆ ಅಂತ ಹೇಳಿ ಬರ್ದಿದ್ದಾರೆ, ಅದನ್ನ ಮಹಾಬಲ್ ಶೆಟ್ಟಿ ಸರ್ ರಿಪೋರ್ಟ್ ಅಲ್ಲಿ ಇಲ್ಲ. ಅವನ ಮೋಸ್ಟ್ಲಿ ಬಲ ಮಂಡಿ ನೀ ಜಾಯಿಂಟ್ ಅಲ್ಲಿ ಇಂಜುರೀಸ್ ಇದೆ ಅಂತ ಬರ್ದಿದ್ದಾರೆ, ಅದ್ರಲ್ಲಿ ಮಹಾಬಲ್ ಶೆಟ್ಟಿ ಸರ್ ರಿಪೋರ್ಟ್ ಅಲ್ಲಿ ಇಲ್ಲ. ಈಗ ಇರೋದನ್ನ ಮಿಸ್ ಮಾಡ್ಬೋದು, ಇಲ್ದೇ ಇರೋದನ್ನ ಬರೀಲಿಕ್ಕೆ ಆಗೋದಿಲ್ಲ. ಸೊ ಅದು ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಾ ಇದೆ. ಇರ್ಲಿ, ಅವರು ಸ್ವಲ್ಪ ಅಷ್ಟು ಕೇರ್ಲೆಸ್ ಅಟಿಟ್ಯೂಡ್ ತೋರಿಸ್ದಂಗ ಅಂತ ಅನಿಸ್ತಾ ಇದೆ. ಇನ್ನು ಮಹಾಬಲ್ ಶೆಟ್ಟಿ ಸರ್ ವೂಂಡ್ ಸರ್ಟಿಫಿಕೇಟ್ ಬಂತ ಹೇಳಿದ್ರೆ ಅವರೊಂದು 17 ಇಂಜುರೀಸ್ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಅವನಿಗೆ ಹಣೆಯಲ್ಲಿ ಪರಿಚಿರೋ ಗಾಯಗಳಿದೆ, ಕುತ್ತಿಗೆನಲ್ಲಿ ಪರಿಚಿರೋ ಗಾಯಗಳಿದೆ, ಮತ್ತೆ ಕೈ ಕಾಲ್ಗಳಲ್ಲಿ ಗಾಯಗಳಿದೆ. ಅದರಲ್ಲಿ ತುಂಬಾ ಡಿಸ್ಕಷನ್ ಆಗ್ತಿರೋದು ಇಂಜುರಿ ನಂಬರ್ 11. ಅವನ ಏನು ಮರ್ಮಾಂಗದಲ್ಲಿ ಒಂದು ಇಂಜುರಿ ಇದೆ ಅಂತ ಹೇಳ್ತಾರೆ. ಇದು ಆಕ್ಚುಲಿ ಮೀಡಿಯಾದಲ್ಲಿ ಅಷ್ಟೇ ಡಿಸ್ಕಷನ್ ಆಗ್ತಾ ಇರೋದು, ಇದು ಕೋರ್ಟ್ ಅಲ್ಲಿ ಅಷ್ಟು ದೊಡ್ಡ ಪಾಯಿಂಟ್ ಆಗೇ ಇಲ್ಲ. ಇದು ಯಾಕೆ ಹೇಳ್ತೀನಿ, ಅವನ ಮರ್ಮಾಂಗದಲ್ಲಿ ಏನ್ ಗಾಯ ಇದೆ, ಕಂಟ್ಯೂಷನ್ ಯುರೆಥ್ರಲ್ ಓಪನಿಂಗ್ ಆಫ್ ದಿ ಪೆನಿಸ್ ಅಂತ ಏನಿದೆ, ಅದು ರೇಪ್ ಇಂದ ಆಗಿರೋ ಇಂಜುರೀಸ್ ಅಂತ ಯಾವ ಫಾರೆನ್ಸಿಕ್ ಎಕ್ಸ್ಪರ್ಟ್ ಹೇಳಕ್ ಆಗಲ್ಲ. ಅದನ್ನ ಜಗತ್ತಿನಲ್ಲಿರುವ ಯಾವ ಫಾರೆನ್ಸಿಕ್ ಎಕ್ಸ್ಪರ್ಟ್ ಕೂಡ ಇಂಜುರಿ ನಂಬರ್ 11 ಇಸ್ ಡ್ಯೂ ಟು ಮಾಡಿರೋದ್ರಿಂದ ಆಗಿದೆ ಅಂತ ಯಾವ ಕೂಡ ಕನ್ಫರ್ಮ್ ಮಾಡ್ಕೊಳಕ್ ಆಗಲ್ಲ ಅದನ್ನ. ಹಂಗಾಗ್ಬಿಟ್ಟು ಅದು ಕೋರ್ಟ್ ಅಲ್ಲಿ ಅಷ್ಟು ಡಿಸ್ಕಷನ್ ಆಗಿಲ್ಲ, ಬಟ್ ಮೀಡಿಯಾದಲ್ಲಿ ತುಂಬಾ ಡಿಸ್ಕಷನ್ ಆಗ್ತಾ ಇದೆ. ಅದು ಏನ್ ಹೇಳ್ತಾರೆ, ಕಂಟ್ಯೂಷನ್ ಅಂದ್ರೆ ಸಾಫ್ಟ್ ಟಿಶ್ಯೂ ಇಂಜುರಿ, ಸ್ವಲ್ಪ ಕೆಂಪಿರುತ್ತೆ ತುದಿ, ಅಂದ್ರೆ ಜಸ್ಟ್ 0.5 ಸೆಂಟಿಮೀಟರ್ ಅದು. ಅದು ಬೆಲನೈಟಿಸ್ ಆಗಿರ್ಬೋದು. ಅವನಿಗೆ ಫಿಮೋಸಿಸ್ ಇತ್ತು, ಅಲ್ಲಿ ಯುರಿನ್ ಇನ್ಫೆಕ್ಷನ್ ಆಗುತ್ತೆ, ಬೆಲನೈಟಿಸ್ ಆಗುತ್ತೆ, ಅವಾಗಲೂ ಕಂಟ್ಯೂಷನ್ ಆಗುತ್ತೆ. ಅದನ್ನ ರೇಪ್ ಅಂತ ಹೇಳಕ್ ಆಗೋದಿಲ್ಲ. ಮತ್ತೆ ಇವನಿಗೆ ಫಿಮೋಸಿಸ್ ಇರೋದ್ರಿಂದ, ಚರ್ಮ ಹಿಂದೆ ಹೋಗದೆ ಇರೋದ್ರಿಂದ, ಅವನೇನಾದ್ರು ರೇಪ್ ಅಟೆಂಪ್ಟ್ ಮಾಡಿದ್ರೆ ಸಂತೋಷ್ ರಾವ್, ಅವನ ಚರ್ಮ ಸ್ವಲ್ಪ ಹರಿದು ಹೋಗ್ಬೇಕಿತ್ತು. ಅದು ರಿಪ್ಪಿಂಗ್ ಆಫ್ ದಿ ಫೋರ್ ಸ್ಕಿನ್ ಅದಿಲ್ಲ. ಬೋತ್ ದ ಡಾಕ್ಟರ್ಸ್, ಇಬ್ರು ಡಾಕ್ಟರ್ ಹೇಳ್ತಾರೆ ಆ ಇಂಜುರೀಸ್ ಇಲ್ಲ. ಯಾವ ಇಂಜುರೀಸ್ ಇರಬೇಕು ಆ ಇಂಜುರೀಸ್ ಇಲ್ಲ. ಮತ್ತೆ ಅವನನ್ನ ಸ್ವಲ್ಪ 48 ಅವರ್ಸ್ ಬ್ಯಾಕ್ ದ ಇಂಜುರೀಸ್ ಇದೆ, ಅದ್ರ ಬಗ್ಗೆ ಡಿಸ್ಕಷನ್ ಆಗ್ಬೇಕು. ಅದ್ರ ಬಗ್ಗೆ ತಿಳುವಳಿಕೆ ಆಗ್ಬೇಕು. ಯಾಕೆ ಅದು ಎಲ್ಲಿಂದ ಇಂಜುರೀಸ್ ಬಂತು, 48 ಗಂಟೆ ಹಿಂದೆ ಎಲ್ಲಿ ಅವನು ಗಲಾಟಿನಲ್ಲಿ ಇನ್ವಾಲ್ವ್ ಆಗಿದ್ದ, ಯಾರು ಅವನು ಹಿಡಿದಿದ್ರು, ಯಾಕೆ ಇಂಜುರೀಸ್ ಆಗಿತ್ತು ಅಂತ. ಇಂಜುರಿ ನಂಬರ್ 11 ರೇಪಿಗೂ ಕನೆಕ್ಟ್ ಮಾಡಕ್ ಆಗಲ್ಲ, ಯಾರಿಂದನೂ ಅದನ್ನ ಕನೆಕ್ಟ್ ಮಾಡಕ್ ಆಗಲ್ಲ. ಓಕೆ 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 ನಾನು ನೋಡಿದ ಹಾಗೆ ಇನ್ನುಳಿದಂತ ಗಾಯಗಳು ಅವನನ್ನ ಹಿಡಿದಂತ ಸಂದರ್ಭದಲ್ಲಿ ಹೊಡೆದಂತ ಗಾಯ ಆಗಿರಬಹುದು ಅಂತ ಒಂದು 24 ಅವರ್ ಹಿಂದಿನ ಗಾಯಗಳು ಇದೆ. ಇನ್ನೊಂದು ಅದ್ರ ಹಿಂದಿನ ದಿನದ್ದು ಗಾಯಗಳಿದೆ. 48 to 72 ಅವರ್ಸ್ ಅಂತ ಹೇಳ್ತಾರೆ. 48 ಅಂದ್ರೆ 10ನೇ ತಾರೀಕು, ಸೌಜನ್ಯ ಕಾಣೆ ಆಗಿದ್ದು 9ನೇ ತಾರೀಕು. 10ನೇ ತಾರೀಕು ಆ ಸಮಯದಲ್ಲಿ ಅಥವಾ ಅದ್ರ ಹಿಂದಿನ ದಿನ ಸಣ್ಣ ಪುಟ್ಟ ಗಾಯಗಳಿದೆ. ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅವರೇ ಹೇಳ್ಬೇಕು ಅದು ಎಲ್ಲಿಂದ ಬಂದಿದೆ, ಯಾವ ಗಾಯಗಳು ಅಂತ. ಬಟ್ ಇಂಜುರಿ ನಂಬರ್ 11 ಇಂದ ಅವನು ಇದ್ದಾನೆ ಅಂತ ಹೇಳಕ್ ಆಗೋದಿಲ್ಲ. ಓಕೆ ಓಕೆ ಒಟ್ಟಾರೆಯಾಗಿ ಇದೊಂದು ಪ್ರಶ್ನೆಯನ್ನು ಮುಗಿಸಿ ನಾನು ಮುಂದಿನ ವಿಚಾರಕ್ಕೆ ಹೋಗ್ತೀನಿ. ಈ ಗಾಯಗಳಿಂದ ಸಂತೋಷ್ ರಾವೇ ಈ ಕೃತ್ಯ ಎಸಗಿದ್ದಾನೆ ಅನ್ನೋದಕ್ಕೆ ಅಲ್ಲಿ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಅಥವಾ ಪ್ರೂವ್ ಮಾಡುವಂತ ವಿಚಾರಗಳು ಇರ್ಲಿಲ್ಲ. ಧರ್ಮಸ್ಥಳದಲ್ಲಿ ಒಂದು 100 ಜನ ಗಂಡಸರನ್ನ ಕರ್ಕೊಂಡ್ ಬಂದ್ರೆ ಅದ್ರಲ್ಲಿ ಒಂದು 8-10 ಜನಕ್ಕಾದ್ರೂ ಗಾಯಗಳಿರುತ್ತೆ. ಅದೇ ಟೈಮಲ್ಲಿ 100 ಜನ ಗಂಡಸರನ್ನ ಕರ್ಕೊಂಡ್ ಬಂದ್ರೆ ಅವರೆಲ್ಲರೂ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಸಂತೋಷ್ ರಾವ್ನ ಹಿಡಿದಿರೋದು ಪೊಲೀಸರಲ್ಲ,
ಸಂತೋಷ್ ರಾವ್ನ ಹಿಡಿದಿರೋದು ಅಲ್ಲಿಯೂ ಎಂಪ್ಲಾಯಿನೇ. ಅದು ಸ್ವಲ್ಪ ಅನುಮಾನ ಬರುತ್ತೆ. ಅಲ್ಲಿ ಇನ್ನೊಂದು 10-12 ಜನ ಹಿಡಿದಿದ್ರೆ ಅದ್ರಲ್ಲಿ ಯಾರೋ ಒಬ್ಬನ ಹತ್ರ ಗಾಯ ಇರ್ತದೆ, ಏನೋ ಒಂದು ಇಂಜುರೀಸ್ ಆಗಿರ್ತದೆ. ಅದನ್ನೆಲ್ಲಾದ್ರೂ ರೇಪ್ ಇದೆ ಅಂತ ನಾವು ಸರ್ಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಈಗ ಮೊದಲೊಂದು ಪ್ರಶ್ನೆಯನ್ನ ಇಟ್ಟು ಅದಾದ ಬಳಿಕ ಉಳಿದ ವಿಚಾರಕ್ಕೆ ಹೋಗ್ತೀನಿ. ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಒಂದಷ್ಟು ಚರ್ಚೆ ಆಗ್ತಿರೋದೇನಪ್ಪಾ ಅಂದ್ರೆ, ಈಗ ಸಂತೋಷ್ ರಾವ್ನೇ ಸಿಕ್ಕಾಕ್ಸ್ಬೇಕು ಅನ್ನುವಂಥ ಉದ್ದೇಶ ಇದ್ದಿದ್ದೇ ಆಗಿದ್ರೆ ಆತನ ಒಂದು ಕೂದಲನ್ನು ಅಥವಾ ಆತನಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರನ್ನ ಸೇರಿಸಿ ಅವರು FSLಗೆ ಕಳಿಸ್ಕೊಡ್ಬಹುದಿತ್ತು ಅಂತ. ನಾನು ಒಂದಷ್ಟು FSL ಎಕ್ಸ್ಪರ್ಟ್ಸ್ಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿಸ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಒಂದು ಸರ್ತಿ ಸೀಲ್ ಆಗಿ ಅದನ್ನ ಏನೇನು ಬರೀತಾರೆ ಅದು ನೀಟಾಗಿ ನಮ್ಮ ಹತ್ರ ಬಂದಾಗ ಮಾತ್ರ ನಾವು ಅದನ್ನು ಚೆಕ್ ಮಾಡ್ತೀವಿ. ಸ್ವಲ್ಪ ಏನಾದರೂ ಡೌಟ್ ಬಂತಂದ್ರೂ ಕೂಡ ನಾವು ಅದನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಮುಂದೊಂದು ದಿನ ನಮ್ಮ ತಲೆ ಮೇಲೆ ಬರಬಹುದು ಅಂತ. ನಾನು ಹಿಂದೆ ಸಾಕಷ್ಟು FSL ಎಕ್ಸ್ಪರ್ಟ್ಸ್ಗಳನ್ನ ಮಾತಾಡಿಸಿದಾಗ ಅವ್ರು ಅದೇ ಮಾತನ್ನು ಹೇಳ್ತಾ ಇದ್ರು. ನೀವೇನು ಹೇಳ್ತೀರಿ ಸರ್? ಉದ್ದೇಶಪೂರ್ವಕವಾಗಿ ಸಂತೋಷ್ ರಾವ್ನ ಸಿಕ್ಕಾಕ್ಸ್ಲೇಬೇಕು ಅಂತಿದ್ರೆ ಮೊದಲೇ ಸೀಲ್ ಮಾಡಿದ್ದನ್ನು ಓಪನ್ ಮಾಡಿ ಅದರೊಳಗಡೆ ಏನಾದರೂ ಸೇರಿಸಿ ಕಳಿಸ್ಕೊಡುವಂತ ಸಾಧ್ಯತೆ ಅಂತದೇನಾದ್ರೂ ಇತ್ತಾ ಸರ್? ಹೇಗೆ? ಇಲ್ಲ, ಎಕ್ಸ್ಪರ್ಟ್ಗಳು ಹೇಳಿದ್ದು ಸರಿ ಇದೆ. ಒಂದು ಸ್ಯಾಂಪಲ್ ಸೀಲ್ ಅಂಡ್ ಸಿಗ್ನೇಚರ್ ಅನ್ನು ಕೂಡ ಕಳಿಸಿರ್ತಾರೆ. ಒಂದು FSL ಲ್ಯಾಬ್ಗೆ ಯಾವುದೇ ಸ್ಪೆಸಿಮನ್ ಕಳಿಸ್ಬೇಕಾದ್ರೆ ಅದಕ್ಕೂ ಟ್ಯಾಲಿ ಆಗ್ಬೇಕು. ಯಾರೇ ಟ್ಯಾಂಪರ್ ಮಾಡಿದಾರೆ ಅಂತ ಸ್ವಲ್ಪ ಅನುಮಾನ ಬಂದ್ರು ಕೂಡ ಅದನ್ನ ಎಕ್ಸಾಮಿನೇಷನ್ ಮಾಡಲ್ಲ, ವಾಪಸ್ ಕಳಿಸ್ಬಿಡ್ತಾರೆ. ಅದು ಎಲ್ಲರ ತಲೆ ಮೇಲೂ ಬಂದ್ಬಿಡುತ್ತೆ. ಪೊಲೀಸ್ ತಲೆ ಮೇಲೆ ಬರುತ್ತೆ, ಡಾಕ್ಟರ್ ತಲೆ ಮೇಲೂ ಬರುತ್ತೆ. ಇವನು ಆಕ್ಚುಲಿ ಸಂತೋಷ್ ರಾವ್ ಸಿಗಕ್ಕಿಂತ ಮುಂಚೆ ಸೌಜನ್ಯನ ಸುಟ್ಟಾಕಿ ಆಗೋಗಿದೆ. ಸೌಜನ್ಯ ಸ್ಪೆಸಿಮನ್ ಗಳನ್ನ ತೆಗೆದಾಗ ಆಗೋಗಿದೆ. ಸೌಜನ್ಯ ಸ್ಪೆಸಿಮನ್ ಅನ್ನ ಸೈನ್ ಮಾಡಿ ಸೀಲ್ ಮಾಡಿ ಕೊಟ್ಟಾಗ ಆಗೋಗಿದೆ ಯಾವ್ದು ಸ್ಟೇಷನ್ಗೆ. ಹಂಗಾಗ್ಬಿಟ್ಟು ಮತ್ತೆ ಅದನ್ನ ರಿಓಪನಿಂಗ್ ಮಾಡಿ ಅದನ್ನ ಹಾಕುವ ಚಾನ್ಸಸ್ ಇರಲ್ಲ. ಯಾಕಂದ್ರೆ ಇಬ್ರು ಡಾಕ್ಟರ್ ಸಿಗ್ನೇಚರ್ ಬೇಕಾಗುತ್ತೆ. ಡಾಕ್ಟರ್ ಆದಮ್ ಅವರು ಬೇಕು, ಡಾಕ್ಟರ್ ರಶ್ಮಿ ಅವರು ಬೇಕು. ಅದನ್ನ ಇಂಕ್ ಟ್ಯಾಲಿ ಆಗ್ಬೇಕು, ಪೇಪರ್ ಕೂಡ ಟ್ಯಾಲಿ ಆಗ್ಬೇಕು. ಒಂದು ಅವ್ರೇನ್ ಯೂಸ್ ಮಾಡಿರ್ತಾರೆ ಪೇಪರ್, ಒಂದೊಂದು ಸ್ಪೆಸಿಮನ್ ಅಲ್ಲ ಒಂದೊಂದು ಪೇಪರ್ ಗಳನ್ನ ಯೂಸ್ ಮಾಡಕ್ಕಾಗಲ್ಲ, ಒಂದೊಂದು ಬೇರೆ ಬೇರೆ ಪೆನ್ ಗಳನ್ನ ಯೂಸ್ ಮಾಡಕ್ಕಾಗಲ್ಲ. ಪ್ರತಿಯೊಂದು ಕೂಡ ಟ್ಯಾಲಿ ಆಗ್ಬೇಕು. ಸಂತೋಷ್ ರಾವ್ನ ಸಾಕ್ಸ್ಲೇಬೇಕು ಅಂತ ಅವ್ರ ಐಡಿಯಾ ಇದ್ರೂ ಕೂಡ ಅದ್ರೊಳಗೆ ಹಾಕಕ್ ಆಗೋದಿಲ್ಲ. ಒಂದ್ಸಲ ಸೀಲ್ ಆದ್ಮೇಲೆ ಹಾಕಕ್ ಆಗೋದಿಲ್ಲ. ಓಕೆ ಸರ್, ಮುಂದಿನ ಪ್ರಶ್ನೆ, ಈಗ ಸಂತೋಷ್ ರಾವ್ ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ರಿಪೋರ್ಟ್ ಏನು ಹೇಳುತ್ತೆ? ಜೊತೆಗೆ ನನಗೆ ಬಹಳ ಗೊಂದಲ ಇರುವಂತ ವಿಚಾರ ಅಂದ್ರೆ, ಆರಂಭದಲ್ಲಿ ಆತ ಮಾನಸಿಕ ಸ್ವಸ್ಥ ಆ ರೀತಿಯಾಗಿ ಒಂದಷ್ಟು ಬಿಂಬಿಸುವಂತ ಕೆಲಸ ಅಂತದೆಲ್ಲವೂ ಕೂಡ ಆಯ್ತು. ಅದಾದ ಬಳಿಕ ನಾನು ನೋಡಿದ ಹಾಗೆ ಆತನ ಮೆಡಿಕಲ್ ಕಂಡೀಷನ್ ಚೆನ್ನಾಗಿದೆ, ಸ್ವಲ್ಪ ಮಟ್ಟಿಗೆ ಆತನಿಗೆ ಚಂಚಲತೆ ಅಂತದೆಲ್ಲವೂ ಕೂಡ ಇದೆ ಅಂತ ಹೇಳಿ. ಮೆಡಿಕಲಿ ಅಂದ್ರೆ ಮಾನಸಿಕವಾಗಿ ತುಂಬಾ ಚೆನ್ನಾಗಿರುವಂತಹ ವ್ಯಕ್ತಿ ಆ ಕೃತ್ಯವನ್ನ ಎಸಗಿದ್ದ ಅಂತಾದ್ರೆ 9ನೇ ತಾರೀಕು ಆ ಕೃತ್ಯವನ್ನ ಎಸಗಿ 10ನೇ ತಾರೀಕು ಎಲ್ಲೋ ನಾಪತ್ತೆಯಾಗಿ 11ನೇ ತಾರೀಕು ಬಾಹುಬಲಿ ಬೆಟ್ಟದ ಬುಡದಲ್ಲಿ ಬಂದು ಕುತ್ಕೊಳ್ಳೋಕೆ ಸಾಧ್ಯವಾ? ನನಗೆ ಬಹಳ ಗೊಂದಲ ಇರುವಂತ ವಿಚಾರ. ಜೊತೆಗೆ ಆತನ ಮೆಡಿಕಲ್ ಕಂಡೀಷನ್ ಹೇಗಿತ್ತು? ಡಾಕ್ಟರ್ ಏನ್ ಹೇಳ್ತಾರೆ ಸರ್? ಮೆಡಿಕಲ್ ಕಂಡೀಷನ್ ರೆಕಾರ್ಡ್ಸ್ ನೋಡಿದ್ರೆ ಫಸ್ಟ್ ಭಾಸ್ಕರ್ ಅವ್ರ ರಿಪೋರ್ಟ್ ಅಲ್ಲೇ ಬರೀತಾರೆ, ಅವನು ಶಿವಮೊಗ್ಗದ ಮಾನಸ ಆಸ್ಪತ್ರೆಯಲ್ಲಿ ಮೆಡಿಸಿನ್ಸ್ ತಗೊಂತಿದ್ದ, ಅದನ್ನ ನಾವು ನೋಡಿದೀವಿ. ಅದರಲ್ಲಿ ಅವನ ಕಂಡೀಷನ್ಸ್ ಏನೇನಿತ್ತು ಅಂತ ಈ ತರ ಬರೀತಾರೆ. ಸೊ ಹಂಗಾಗ್ಬಿಟ್ಟು ಅವನು ಮಾನಸಿಕವಾಗಿ ಟ್ರೀಟ್ಮೆಂಟ್ ತಗೊಂತಿದ್ದ ಅನ್ನೋದು ಒಂದು ಕನ್ಫರ್ಮ್ ಆಗುತ್ತೆ. ಮತ್ತೆ ಅವನು ಇದರಲ್ಲಿ ಮಾಬಲ್ ಶೆಟ್ಟಿ ಸರ್ ಹತ್ರನು ಕೂಡ ಹೇಳ್ತಾನೆ, ನನಗೆ ಮಾನಸಿಕವಾಗಿ ಅಸ್ವಸ್ಥತೆ ಇದೆ, ನಾನು ಟ್ರೀಟ್ಮೆಂಟ್ ಗಳನ್ನ ತಗೊಂತಾ ಇದ್ದೆ ಅಂತ ಕೂಡ ಹೇಳ್ತಾನೆ. ಎಮೋಷನಲ್ ಇನ್ಸ್ಟೆಬಿಲಿಟಿ, ನಾನು ಅವನ ಚೈಲ್ಡ್ಹುಡ್ ಫ್ರೆಂಡ್ಸ್ ಹತ್ರನು ಕೂಡ ಮಾತಾಡಿದೆ, ಅವರು ಕೂಡ ಹೇಳ್ತಾರೆ ಅವ್ನು ಚೆನ್ನಾಗೇ ಮಾತಾಡ್ತಿರ್ತಾನೆ, ಸಡನ್ ಆಗಿ ಎಲ್ಲೋ ಆಬ್ಸೆಂಟ್ ಮೈಂಡೆಡ್ ಆಗ್ತಾನೆ, ಸ್ವಲ್ಪ ಸಿಟ್ ಮಾಡ್ಕೋತಾನೆ, ಆತರ ಎಮೋಷನಲ್ ಇನ್ಸ್ಟೆಬಿಲಿಟಿ ಅವನಿಗಿತ್ತು ಅಂತ. ಅವ್ನು ಕ್ಲಿಯರ್ ಕಟ್ ನಾರ್ಮಲ್ ಏನಿಲ್ಲ, ಬಟ್ ಮಾತಾಡ್ಬೇಕಾದ್ರೆ ಕರೆಕ್ಟ್ ಆಗೇ ಮಾತಾಡ್ತಾನೆ, ಅದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ. ಅವನೊಂದೇಳೆ ಆ ಕೃತ್ಯವನ್ನ ಮಾಡಿದ್ರೆ 2 ದಿನ ಅಲ್ಲೇ ಹಾಕಿರ್ತಾನೆ, ಓಡೋಗ್ತಿದ್ದ ಅವನು, ಅಲ್ಲಿ ಇರಕ್ ಚಾನ್ಸ್ ಇಲ್ಲ ಅವನಿಗೆ. ಒಂದು ಹುಡುಗಿನ ಸೌಂಡ್ ಬರ್ದಿದ್ದಂಗೆ, ಅದ್ ಆಕ್ಚುಲಿ ಇದೇನಿದೆ ಪ್ರಕೃತಿ ಚಿಕಿತ್ಸಾಲಯದಿಂದ ತುಂಬಾ ದೂರ ಏನಿಲ್ಲ, ಒಂದು 50 ಮೀಟರ್ ಅಷ್ಟೇ, 50-60 ಮೀಟರ್ ಇರ್ಬೋದು. ಅವಳು ಕಿರ್ಚಿದ್ರೆ ಅಲ್ಲಿ ಕೇಳುತ್ತೆ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅವರಿಗೆ. ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಏನು ಮಾಮೂಲಿ ಆರ್ಡಿನರಿ ನಾವೇನ್ ತಿಳ್ಕೊತೀವಿ, ಸೆಕ್ಯೂರಿಟಿ ಗಾರ್ಡ್ ಯಾರೋ ಬಡಪಾಯಿ ಅವ್ನ ಪಾಡಿಗೆ ಅವ್ನು ಡ್ಯೂಟಿ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೂ ಸ್ಟ್ರಾಂಗ್ ಕ್ಯಾಂಡಿಡೇಟೇ. ಅವರ ವೈಫ್ ಏನಿದ್ದಾರೆ ಧನಲಕ್ಷ್ಮಿ, ಅವರು ಆಗಿನ ಕಾಲದ ಜಿಲ್ಲಾ ಪಂಚಾಯತಿ ಮೆಂಬರ್. ಬಟ್ ಸೆಕ್ಯೂರಿಟಿ ಗಾರ್ಡ್ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್. ಅವನಿಗೆ ಕಿವಿ ಕಣ್ಣು ಎಲ್ಲ ನೆಟ್ಟಿಗಿರ್ತದೆ. ಅವ್ನು ಎತ್ತಾಕೊಂಡು ಹೋಗಿರೋ ಆತರ ಕಿರ್ಚ್ಬೇಕಾದ್ರೆ ಸೌಂಡ್ ಕೇಳ್ಬೇಕು ಅವನಿಗೆ, ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡಿಗೆ. ಅಷ್ಟು ಹತ್ರದ ಪ್ರದೇಶ, ಮತ್ತೆ ಅಲ್ಲೇನೋ ಫ್ಯಾಕ್ಟ್ರಿಗಳಿಲ್ಲ, ಬೇರೆ ಸೌಂಡ್ ಬರುವಂತದ್ದು ಏನಿಲ್ಲ. ಅಲ್ಲಿ ಆ ಪ್ಲೇಸಿಗೆ ಹೋಗಿದ್ದೀನಿ ನಾನು, ಅಲ್ಲಿ ನಿಶಬ್ದವಂತ ಜಾಗ. ಅಂತ ಜಾಗದಲ್ಲಿ ಅವನು ಎತ್ತಾಕೊಂಡು ಹೋಗಿ ಸೌಂಡ್ ಬರ್ದಿದ್ದಂಗೆ. ಇನ್ನೊಂದು ಹೇಳ್ತೀನಿ, ಪಾಯಿಂಟ್ ಬಂದಿದ್ದಕ್ಕೆ, ಅವಳು ಕಿರ್ಚಾಡ್ತಿದ್ದಂಗೆ ಅವಳನ್ನ ಎತ್ತಾಕೊಂಡು ಹೋಗ್ಬೇಕಂದ್ರೆ ಬಾಯಿನ ಈ ತರ ಒತ್ತಿಡ್ಲೇಬೇಕು, ತುಂಬಾ ಬಿಗಿಯಾಗಿ ಒತ್ತಿಡ್ಬೇಕಾಗುತ್ತೆ ಅವಳ ಬಾಯಿನ. ಬಟ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಅವಳ ಫೋಟೋದಲ್ಲಾಗ್ಲಿ ಎಲ್ಲೂ ಕೂಡ ಇಲ್ಲೆಲ್ಲೂ ಮಾರ್ಕ್ಗಳಿಲ್ಲ. ಅವಳು ಸೌಂಡೇ ಬರ್ದಿರಷ್ಟು ಬಿಗಿಯಾಗಿ ಅವಳನ್ನ ಇಟ್ಕೊಳಷ್ಟು ಮಾರ್ಕ್ಗಳೇನಿಲ್ಲ.
ಸೊ ಹಾಗಾಗಿ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅವಳಿಗೆ ಪ್ರಜ್ಞೆ ತಪ್ಪಿಸಿರ್ಬೋದು ಅಂತ ತುಂಬಾ ದೊಡ್ಡ ಅನುಮಾನ ನನಗಿದೆ. ಯಾಕಂದ್ರೆ ಅಂತ ಜಾಗದಲ್ಲಿ ಅಷ್ಟು ಹತ್ರದ ಪ್ಲೇಸ್ ಅಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಅವಳು ಎತ್ತಾಕೋಬೇಕಂದ್ರೆ ಅವಳಿಗೆ ಕಿರ್ಚ್ಲಿಕ್ಕೆ ಅವಕಾಶಗಳು ಇರ್ಲಿಲ್ಲ. ಅವಳ ಬಾಯಿನ ತುಂಬಾ ಜೋರಾಗಿ ಒತ್ತಿಡಿದಾಗ ಯಾಕಂದ್ರೆ ಅಲ್ಲಿ ಯಾವ್ದೋ ಮಾರ್ಕ್ಗಳಿಲ್ಲ. ಪ್ರಜ್ಞೆ ತಪ್ಪಿಸಿದಾರ ಅಂತ ನೋಡ್ಲಿಕ್ಕೆ ಇವರು ಲಿವರ್ ಪೀಸ್ ತಗೊಂಡಿಲ್ಲ, ಕಿಡ್ನಿ ಪೀಸ್ ತಗೊಂಡಿಲ್ಲ, ಯೂರಿನ್ ಸ್ಯಾಂಪಲ್ ತಗೊಂಡಿಲ್ಲ, ಮತ್ತೆ ಸ್ಟೊಮ್ಯಾಕ್ ಕಂಟೆಂಟ್ ಜಠರಲ್ಲಿ ಇರುವಂತ ಅಂಶಗಳನ್ನ ತಗೊಂಡಿಲ್ಲ. ನೀವೇನು ಕೇಳ್ತೀರಿ ಸಂತೋಷ್ ರಾವ್, ಅವನು ಅಷ್ಟು ಈಸಿಯಾಗಿ ಅವನು ಅಲ್ಲಿಂದ ಎತ್ತಾಕೊಂಡೋಗಿ ಮಾಡಿ ಮಾಡೋದು ಆ ಸೀನ್ ಅಲ್ಲಿ ಅವಳು ಒಂದ್ ಕೈನಷ್ಟೇ ಕಟ್ ಹಾಕಿದ್ದಾರೆ, ಇನ್ನೊಂದ್ ಕೈ ಫ್ರೀ ಇದೆ. ಒಬ್ಬ ವ್ಯಕ್ತಿ ಅದ್ ಹೆಂಗೆ ಒಂದೇ ಕೈ ಕಟ್ ಹಾಕ್ಬಿಟ್ಟು ಇನ್ನೊಂದ್ ಕೈ ಫ್ರೀ ಇಟ್ಕೊಂಡು ಅದ್ ಹೆಂಗೆ ಸಾಯಿಸ್ತಾನೆ, ಅದ್ ಹೆಂಗ್ ಸ್ವಲ್ಪ ಅದು ನಂಬ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮಾಡ್ಬಿಟ್ಟು ತನ್ನ ಸಾಕ್ಷಿಗಳು ಸಿಗಬಾರ್ದು ಅಂತ ಸಂತೋಷ್ ರಾವ್ ಯಾವುದೇ DNA ಕೂಡ ಪತ್ತೆ ಆಗಿಲ್ಲ. ನೋಡ್ಕೊಳ್ಳಿ ಎಷ್ಟು ದೊಡ್ಡ ಆರೋಪಿ, ಎಷ್ಟು ದೊಡ್ಡ ಕ್ರಿಮಿನಲ್ ಇರ್ಬೇಕು ಈ ಕೇಸ್ ನಲ್ಲಿ ಅಂತ. ಅಷ್ಟು ದೊಡ್ಡ ಕ್ರಿಮಿನಲ್ ಮೈಂಡ್ ಸಂತೋಷ್ ರಾವ್ ಆಗಿದ್ದರೆ ಅವನು 2 ದಿನ ಅಲ್ಲೇ ಹಾಕಿರ್ತಿದ್ದ. ಅವನು ಓಡೋಗ್ಬೇಕು ಬೇರೆ. ಯಾಕಂದ್ರೆ ಸಂತೋಷ್ ರಾವ್ ಪ್ಲೇಸ್ ಅಲ್ಲ, ಅವನು ಹುಟ್ಟೂರು ಅಲ್ಲ, ಅದು ಅವನ್ ಜಾಗನೇ ಅಲ್ಲ, ಅವನ್ ಮೊದ್ಲು ಇದ್ದಂತ ಜಾಗನೂ ಅಲ್ಲ. ಅಲ್ಲಿಂದ ಓಡೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತೆ ಇನ್ನೊಂದು ಆ ಟೈಮ್ದು ಟವರ್ ಡಂಪ್ ಡೀಟೇಲ್ಸ್ ಇವ್ರ ಹತ್ರ ಇಲ್ಲ. ಟವರ್ ಡಂಪ್ ಡೀಟೇಲ್ಸ್ ಒಬ್ಬರ ಮೇಲೆ ಒಬ್ರು ಹಾಕ್ತಾರೆ. SI ಅವರು ಇನ್ಸ್ಪೆಕ್ಟರ್ ಮೇಲೆ ಹಾಕ್ತಾರೆ, ಇನ್ಸ್ಪೆಕ್ಟರ್ ಅವರು CID ಕೊಟ್ಟಿಲ್ಲ ಅಂತಾರೆ, CID ಅವರು ತಗೊಂಡಿದ್ದೀನಿ ಅಂತ ಹೇಳ್ತಾರೆ, ತಗೊಂಡಿಲ್ಲ ಅಂತ. ಟವರ್ ಡಂಪ್ ಡೀಟೇಲ್ಸ್ ಇವ್ರಿಗಿಲ್ಲ, ಇವ್ರ ಹತ್ರ ಇಲ್ಲ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಸಂತೋಷ್ ರಾವ್ ಹತ್ರ ಮೊಬೈಲ್ ಇದೆ ಅಂತ ನಾನು ಹೇಳ್ತೇನೆ, ಅವನ ಹತ್ರ ಮೊಬೈಲ್ ಇರ್ಲಿಲ್ಲ. ಬಟ್ ಆ ಏರಿಯಾದ CCTV ಫುಟೇಜ್ ಆ ಏರಿಯಾದ ಟವರ್ ಡಂಪ್ ಡೀಟೇಲ್ಸ್ ನ ಪ್ರಿಸರ್ವ್ ಮಾಡಿ ಎಷ್ಟೇ ವರ್ಷಗಳಾದ್ರೂ ಅದನ್ನ ಇನ್ವೆಸ್ಟಿಗೇಷನ್ ಗೆ ಸಿಗ್ಬೇಕಾಗಿರೋದು ಇನ್ವೆಸ್ಟಿಗೇಷನ್ ಟೀಮ್ ಅವ್ರ ಕರ್ತವ್ಯ, ಅದು ಮಾಡಿಲ್ಲ ಅವರು. ಸೊ ಅವನು ಅಲ್ಲೇ 2 ದಿನ ಇರೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇದೆ. ಓಕೆ, ಈಗ ಮತ್ತೊಂದು ವಿಚಾರ, ಈಗ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆ ಆಗ್ತಿರೋದು, ರೂಪಾಲಿ ಅವರು ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಅವರು ಸಂತೋಷ್ ರಾವ್ಗೆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಸಂತೋಷ್ ರಾವ್ ಎಲ್ಲವನ್ನು ಒಪ್ಕೊಳ್ತಾನೆ. ಆತನಿಗೆ ಇಂಗ್ಲಿಷ್ ಬರ್ತಾ ಇರೋದೆಲ್ಲ, ಹೀಗಾಗಿ ಹಿಂದಿಯಲ್ಲಿ ಇವರು ಪ್ರಶ್ನೆ ಕೇಳ್ತಾರೆ. ಇವರು ಪ್ರಶ್ನೆ ಕೇಳ್ತಿದ್ದಾಗ ಆತ ಎಲ್ಲದಕ್ಕೂ ಹೂ ಅಂತ ಹೇಳ್ತಾನೆ ಅನ್ನೋ ರೀತಿಯಲ್ಲಿ ರೂಪಾಲಿ ಅವರ ವರದಿ ಏನಿದೆ ಸರ್, ನೀವು ಗಮನಿಸಿದ ಹಾಗೆ? ಅಲ್ಲ, ಅವ್ರೆಲ್ಲದಕ್ಕೂ ಹೂ ಅಂತ ಹೇಳಿಲ್ಲ. ರೂಪಾಲಿ ಅವ್ರ ವರದಿ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ರೂಪಾಲಿ ಅವರು ಅವನನ್ನ ಎಕ್ಸಾಮಿನೇಷನ್ ಮಾಡಿರೋದು 31ನೇ ತಾರೀಕು, ಮಾರ್ಚ್ 31, 2015ರಲ್ಲಿ. ಅವರು ಅವನನ್ನ ಎಕ್ಸಾಮಿನೇಷನ್ ಮಾಡೋದು ಜೈಲಿನೊಳಗಡೆ ಅವನಿಗೆ ಎಷ್ಟು ಫ್ರೀ ಮೈಂಡ್ ಇರುತ್ತೋ ನನಗೆ ಗೊತ್ತಿಲ್ಲ. ಅವನ್ನೇನು ಅವ್ರ ಪ್ಲೇಸಿಗೆ ಕರ್ಕೊಂಡು ಹೋಗಿಲ್ಲ, ಪ್ರಶಾಂತವಂತ ಜಾಗದಲ್ಲಿ ಅವನ ಎನ್ವೈರನ್ಮೆಂಟ್ ಸೆಟ್ ಮಾಡಿ ಏನು ಅವನನ್ನ ಎಕ್ಸಾಮಿನೇಷನ್ ಮಾಡಿಲ್ಲ. ಜೈಲೊಳಗಡೆನೆ ಒಂದು ರೂಮ್ ಒಳಗೆ ಅವನನ್ನ ಎಕ್ಸಾಮಿನೇಷನ್ ಮಾಡಿರೋದು. 31/3/2015 ಇವ್ರು ಎಕ್ಸಾಮಿನೇಷನ್ ಮಾಡ್ತಾರೆ, ಮಾರ್ಚ್ 31ಕ್ಕೆ. ಬಟ್ ಅವ್ರ ರಿಪೋರ್ಟ್ 15ನೇ ತಾರೀಕು ಮಾರ್ಚ್ಗೆ ಕೊಟ್ಟಿರ್ತಾರೆ. ಅವನು ಎಕ್ಸಾಮಿನೇಷನ್ ಮಾಡಕ್ಕಿಂತ 15 ದಿನ ಮುಂಚೆನೆ ಡೇಟೆಡ್ ರಿಪೋರ್ಟ್ ಇರುತ್ತೆ. ಅದೊಂದು ಸ್ವಲ್ಪ ಕನ್ಫ್ಯೂಷನ್. ಇದನ್ನ ಲಾಯರ್ ಕೋರ್ಟ್ ನಲ್ಲಿ ಕೇಳ್ತಾರೆ ಕೂಡ. ಅವನು ಎಕ್ಸಾಮಿನೇಷನ್ ಮಾಡಿ 31ನೇ ತಾರೀಕು ಮಾರ್ಚ್ ಅಲ್ಲಿ, ಬಟ್ ನೀವು ರಿಪೋರ್ಟ್ ಕೊಟ್ಟಿರೋದು 15ನೇ ತಾರೀಕಲ್ಲಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಸ್ವಲ್ಪ ಟೈಪಿಂಗ್ ಎರರ್ ಅದು ಅಂತ. ಬಟ್ ಇಂಥ ದೊಡ್ಡ ವಿಷಯದಲ್ಲಿ ಅಂತ ದೊಡ್ಡ ಟೈಪಿಂಗ್ ಎರರ್ ಯಾಕಾಗುತ್ತೋ ನನಗೆ ಸ್ವಲ್ಪ ಅರ್ಥ ಆಗಲ್ಲ. ಇಷ್ಟು ದೊಡ್ಡ ಇದು ಟೈಪಿಂಗ್ ಎರರ್ ಆಗ್ಬಾರ್ದು. ತುಂಬಾ ಅವರ ರಿಪೋರ್ಟ್ ಮೇಲೆ ಒಬ್ಬ ವ್ಯಕ್ತಿಯ ಜೈಲು ಶಿಕ್ಷೆ ಅಪರಾಧಿ ಅಥವಾ ಅಪರಾಧ ಅಲ್ಲ ಅನ್ನೋದು ಇರ್ತದೆ. ಸೊ ಅಷ್ಟೊಂದು ಮಿಸ್ ಮ್ಯಾಚ್ ಯಾಕೆ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಇರ್ಲಿ, ಅವರ ಸೈಕಾಲಜಿಕಲ್ ಅಸೆಸ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವನು ಅಗ್ರೆಸಿವ್ ಇದ್ದಾನೆ, ಡಿಸೆಪ್ಟಿವ್ ಇದ್ದಾನೆ, ಅಂದ್ರೆ ಅವನಿಗೆ ಸಿಟ್ಟು ಬರ್ತದೆ. ಸಿಟ್ಟು ಯಾವಾಗ ಬರ್ತದೆ ಅಂತ ಅವ್ರ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ರಿಪೀಟೆಡ್ ಆಗಿ ಕೇಳಿದಾಗ ಸಿಟ್ಟು ಬರುತ್ತೆ ಅಂತ ಹೇಳ್ತಾರೆ. ರಿಪೀಟ್ ಆಗಿ ಕೇಳಿದಾಗ ಸಿಟ್ಟು ಬರ್ತದೆ ಯಾರಿಗಾದ್ರೂ. ನೀನ್ ಕೊಲೆ ಮಾಡಿದ್ಯಾ ಅಂತ ಸಿಟ್ಟು ತೋರಿಸ್ತಾನ ಅವನು ಅಂದ್ರೆ ಹಿಂಗ್ ಮಾಡೋದು, ಕೈ ಕಾಲು ಬಡಿಯೋದು, ಅದನ್ನೆಲ್ಲ ಮಾಡಿದ್ದೇನೆ ಅಂತ. ಮತ್ತೆ ಡಿಸೆಪ್ಟಿವ್, ಅವನೇನೋ ಮುಚ್ಚಿಡ್ತಾ ಇದ್ದಾನೆ ಅಂತ. ಇದ್ರಲ್ಲಿ ನನಗೂ ಕೂಡ ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ. ಅವ್ನು ಏನ್ ಮುಚ್ಚಿಡ್ತಾ ಇದ್ದಾನೆ, ಯಾಕೆ ಅವನು ನನಗೂ ಅನ್ಸುತ್ತೆ ಅವ್ನು ಏನೋ ಒಂದು ವಿಷಯನ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಯಾರಾದ್ರೂ ಏನಾದ್ರು ಹೆದರ್ಸಿದಾರಾ, ಏನಾದ್ರು ಅವನಿಗೆ ವಿಷಯ ಗೊತ್ತಾ, ಏನು ಮುಚ್ಚಿಡ್ತಾ ಇದ್ದಾನೆ ಅಂತ. ಇದರಲ್ಲಿ ಅವನು ಅಗ್ರೆಸಿವ್ ಇದ್ದಾನೆ, ಡಿಸೆಪ್ಟಿವ್ ಇದ್ದಾನೆ ಅನ್ನೋದು ಬಿಟ್ರೆ ಬೇರೆ ಯಾವ್ದು ಏನು ಇಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕಾಗುತ್ತೆ. ಅದನ್ನ ವಿಡಿಯೋ ರೆಕಾರ್ಡಿಂಗ್ ಏನ್ ಮಾಡ್ದಂಗೆ ಕಾಣ್ತಾ ಇಲ್ಲ. ಇನ್ನೊಮ್ಮೆ ಅವ್ನು ಸೈಕಾಲಜಿಕಲ್ ಅಸೆಸ್ಮೆಂಟ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಮತ್ತೆ ಬ್ರೈನ್ ಮ್ಯಾಪಿಂಗ್ ವಿಷಯನೂ ಕೂಡ ಇದರಲ್ಲಿ ಬರುತ್ತೆ ಸರ್. ಅದೇ ಬ್ರೈನ್ ಮ್ಯಾಪಿಂಗ್ ಸಂಬಂಧಪಟ್ಟ ಹಾಗೆ ಬಹಳ ಗೊಂದಲ ಇದೆ, ಬಹಳ ಚರ್ಚೆ ಆಗ್ತಿದೆ. ನೀವು ಕಂಡುಕೊಂಡ ಹಾಗೆ ಏನ್ ಹೇಳ್ತೀರಿ ಸರ್? ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಾಗಳಲ್ಲಿ ತುಂಬಾ ಡಿಸ್ಕಷನ್ ನಡೀತಾ ಇದೆ. ಸಂತೋಷ್ ರಾವ್ ಯಾಕೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿಲ್ಲ ಅಂತ.
ತನಿಖಾ ಸಂಸ್ಥೆಗಳಿಗೆ ನಿಜವಾಗ್ಲೂ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಿತ್ತ ಅನ್ನೋದು ಒಂದು ಅನುಮಾನ ಬರುತ್ತೆ. ಯಾಕಂದ್ರೆ ಬ್ರೈನ್ ಮ್ಯಾಪಿಂಗ್ ಸಂತೋಷ್ ರಾವ್ ಮಾಡ್ಬೇಕು ಅಂತ ಇವರು ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿಲ್ಲ. ಇವರೇ ಜೈಲ್ನಲ್ಲಿ, ಸಂತೋಷ್ ರಾವ್ ಜೈಲ್ನಲ್ಲಿ ಇರ್ಬೇಕಾದ್ರೆ ಇವ್ರಿಗೆ ಅವರು ಸಂತೋಷ್ ರಾವ್ ಕಡೆಯಿಂದ ಒಂದು ಲೆಟರ್ ಬರ್ಸ್ಕೊಂಡಿದ್ದಾರೆ, ನಾನು ಯಾವುದೇ ಸೈಂಟಿಫಿಕ್ ಟೆಸ್ಟ್ ಗಳಿಗೆ ನಾನು ಇಲ್ಲ. ಅದು ಮೆಥಡ್ ಅಲ್ಲ. ಬ್ರೈನ್ ಮ್ಯಾಪಿಂಗ್ ಕೋರ್ಟಿಗೆ ಹಾಕ್ಬೇಕು. ಕೋರ್ಟ್ ಅಲ್ಲಿ ಸಂತೋಷ್ ರಾವ್ ಲಾಯರ್ ಮುಖಾಂತರ ಅವನು ಅದಕ್ಕೆ ಉತ್ತರ ಕೊಡಬೇಕು. ಸಂತೋಷ್ ರಾವ್ ಲಾಯರಿಗೆ ಬ್ರೈನ್ ಮ್ಯಾಪಿಂಗ್ ಕೇಳಿದ್ದು ಗೊತ್ತೇ ಇಲ್ಲ. ಬ್ರೈನ್ ಮ್ಯಾಪಿಂಗ್ ಕೋರ್ಟ್ ಅಲ್ಲಿ ಅಷ್ಟು ದೊಡ್ಡ ಡಿಸ್ಕಷನ್ ಆಗೇ ಇಲ್ಲ. ತೀರ್ಪು ಬಂದಾದ್ಮೇಲೆ ಅವ್ನು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳ್ತಿದ್ರೆ, ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೋಬೇಕಿತ್ತು, ಯಾಕೆ ಮಾಡಿಸ್ಕೊಂಡಿಲ್ಲ ಅಂತ ಗೊತ್ತಿಲ್ಲ. ಇನ್ನೊಂದು, ಬ್ರೈನ್ ಮ್ಯಾಪಿಂಗ್ ಇಂದ ಒಬ್ಬ ಆರೋಪಿನ ಫಿಕ್ಸ್ ಮಾಡಕ್ಕಾಗಲ್ಲ, ಇವನು ಈ ಕೃತ್ಯವನ್ನ ಮಾಡಿದ್ದಾನೆ ಅಂತ. ಬ್ರೈನ್ ಮ್ಯಾಪಿಂಗ್ ಅಂತ ಹೇಳಿದ್ರೆ P300 ವೇವ್ಸ್, ಒಬ್ಬ ಆರೋಪಿಯ ಮೆದುಳಿನಲ್ಲಿ P300 ವೇವ್ಸ್ ಉತ್ಪಾದನೆ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡ್ತಾರೆ. P300 ವೇವ್ಸ್ ಯಾವಾಗ ಬರುತ್ತೆ ಅಂದ್ರೆ ಆ ಕೃತ್ಯದಲ್ಲಿ ಅವನು ತೊಡಗಿದ್ರೆ ಅಥವಾ ಆ ಕೃತ್ಯದ ಸಾಕ್ಷ್ಯ ಇದ್ರೆ, ಅಂದ್ರೆ ಆ ಕೃತ್ಯವನ್ನು ಅವನು ನೋಡಿದ್ರೆ ಅವನ ಹಳೆ ನೆನಪುಗಳು ಬರುತ್ತೆ, P300 ವೇವ್ಸ್ ಬರುತ್ತೆ. ಅವಾಗ ನಾವ್ ಹೇಳ್ಬೋದು ಆ ಘಟನೆ ಆದ ಸ್ಥಳದಲ್ಲಿ ಅವನು ಇದ್ದ ಅಂತ. ಇದರಲ್ಲಿ ಕೃತ್ಯ ಮಾಡಿದವನಿಗೂ ಆ ಕೃತ್ಯವನ್ನ ನೋಡಿದವನಿಗೂ ವ್ಯತ್ಯಾಸ ಅಷ್ಟು ಇಲ್ಲ. ಕೃತ್ಯವನ್ನ ನೋಡಿದ ವಿಟ್ನೆಸ್ಗೂ ಕೂಡ P300 ವೇವ್ಸ್ ಬರುತ್ತೆ, ಕೃತ್ಯವನ್ನ ಮಾಡಿದವನಿಗೂ ಕೂಡ P300 ವೇವ್ಸ್ ಬರುತ್ತೆ. ಅವನ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕಿತ್ತು, ಇವ್ರು ಯಾಕೆ ಮಾಡಿಸಿಲ್ಲ ಅನ್ನೋದು ತುಂಬಾ ದೊಡ್ಡ ಅನುಮಾನ. ಮುಂದಿನ ತನಿಖೆನಲ್ಲಾದ್ರೂ ಅವನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು, ನಾರ್ಕೋಟಿಕ್ ಅನಾಲಿಸಿಸ್ ಮಾಡಿಸ್ಲಿ. ಇವನ್ ಒಂದು ಸ್ಯಾಟಲೈಟ್ ಚಾನೆಲ್ ನಲ್ಲಿ ಹೇಳ್ತಾ ಇದ್ರು, ಬ್ರೈನ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ಮಂಪರು ಪರೀಕ್ಷೆ, ಅವನನ್ನ ನಿದ್ರೆ ಜಾರುವಂಗೆ ಮಾಡ್ಬಿಟ್ಟು ಪ್ರಶ್ನೆಗಳನ್ನ ಕೇಳೋದು ಅಂತ. ಆತರ ಅಲ್ಲ. ಬ್ರೈನ್ ಮ್ಯಾಪಿಂಗ್ ಬೇರೆ, ನಾರ್ಕೋಟಿಕ್ ಅನಾಲಿಸಿಸ್ ಬೇರೆ. ಬ್ರೈನ್ ಮ್ಯಾಪಿಂಗ್ ಇಂದ ಅವನ್ನ ಆರೋಪಿ ಅಂತ ಫಿಕ್ಸ್ ಮಾಡಕ್ ಆಗೋದಿಲ್ಲ. ಇವ್ರೇನ ದೊಡ್ಡದಾಗಿ ಬ್ರೈನ್ ಮ್ಯಾಪಿಂಗ್ ನ ಅನ್ನೆಸೆಸರಿಯಾಗಿ ಹೈಪ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಸರ್, ಕೊನೆಯದಾಗಿ ಸಾಕಷ್ಟು ವಿಚಾರನ ಪ್ರಸ್ತಾಪ ಮಾಡಿದ್ರಿ, ಕೊನೆಯದಾಗಿ ಏನ್ ಹೇಳ್ತೀರಿ ಸರ್? ಇಲ್ಲಿ ಈ ಮೆಡಿಕಲ್ ಎವಿಡೆನ್ಸು, ಟೆಕ್ನಿಕಲ್ ಎವಿಡೆನ್ಸು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಯಾವ ರೀತಿಯಾಗಿ ಇದೆಲ್ಲದರಿಂದಲೂ ಈ ಪ್ರಕರಣ ಹಳ್ಳ ಹಿಡಿತು ಅಂತ ಹೇಳಿ ಒಂದು. ಮತ್ತೊಂದು, ಆಕೆಯ ಗುಪ್ತಾಂಗದಲ್ಲಿ ಮಣ್ಣಿತ್ತು ಇಂತಿಷ್ಟು ಇಂಚು ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾಧಾರಣವಾಗಿ ಆರೋಪಿಗಳು ಮಣ್ಣನ್ನ ಯಾವ ಕಾರಣಕ್ಕಾಗಿ ಹಾಕ್ತಾರೆ? ಹಾಗೆ ನನಗಿರುವಂತ ಇನ್ನೊಂದು ಪ್ರಶ್ನೆ ಅಥವಾ ನನ್ನಲ್ಲಿರುವಂತ ಪರ್ಸನಲ್ ಡೌಟ್ ಅಂದ್ರೆ, ಪ್ರೊಫೆಷನಲ್ ಆಗಿ ಇದ್ರ ಬಗ್ಗೆ ಗೊತ್ತಿರುವಂತವ್ರು ಪುನಃ ಇಂಥ ಕೃತ್ಯವನ್ನ ಎಸಗಿದಂಥವರು ಆ ರೀತಿಯಾಗಿ ಮಣ್ಣನ್ನ ಹಾಕಿರುವಂತ ಚಾನ್ಸಸ್ ಇರುತ್ತಾ? ಹೇಗೆ? ಕೊನೆಯದಾಗಿ ಏನ್ ಹೇಳ್ತೀರಿ ಸರ್? ನೀಟಾಗಿ ಒಂದು ಪೋಸ್ಟ್ ಮಾರ್ಟಮ್ ಮಾಡಿ ವೆಜನಲ್ ಸಾಬನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿಸಿದ್ರೆ ಅವನು ಆರೋಪಿ ಎಷ್ಟೇ ದೊಡ್ಡ ಚಾಣಾಕ್ಷ ಆಗಿದ್ರು ಕೂಡ ಹಿಡಿಬೋದಿತ್ತು ಅದನ್ನ. ಇದರಲ್ಲಿ ಮೇನ್ ಇರೋದು ಅಂತಲೇ ವೆಜನಲ್ ಸ್ವಾಬ್ನಲ್ಲಿ ಕರೆಕ್ಟ್ ಆಗಿ ಕಳಿಸಿಲ್ಲ, ಕರೆಕ್ಟ್ ಆಗಿ ಟೈಮ್ ಕಳಿಸಿಲ್ಲ, DNA ಪತ್ತೆ ಆಗಿಲ್ಲ. ನಾನು ಈಗ್ಲೂ ಹೇಳ್ತೇನೆ, ಸೌಜನ್ಯ ಹೊಟ್ಟೆನಲ್ಲಿ ಏನಿತ್ತು ಅನ್ನೋದನ್ನ ನೋಡಿಲ್ಲ, ಲಿವರ್ ಪೀಸ್ ತೆಗ್ದಿಲ್ಲ, ಕಿಡ್ನಿ ಪೀಸ್ ತೆಗ್ದಿಲ್ಲ, ಅವಳಿಗೆ ಏನಾದ್ರು ಮತ್ ಬರುವಂತ ಔಷಧಿಯನ್ನ ಕೊಟ್ಟಿದಾರ ಅನ್ನೋದ್ರ ಬಗ್ಗೆ ನಮ್ಗೆ ಸಾಕ್ಷಿಗಳೇ ಸಿಗ್ದಿದ್ದಂಗೆ ಮಾಡು ಹಾಕಿದ್ದಾರೆ. ಸೊ ಅದು ತುಂಬಾ ಯಾವಾಗ್ಲೂ ಕಾಡುವಂತ ಪ್ರಶ್ನೆ. ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್, ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಿದ್ರೆ ಆರೋಪಿ ಎಷ್ಟೇ ಚಾಣಾಕ್ಷನಾಗಿದ್ರು ಕೂಡ ಅವನ ಪತ್ತೆ ಹಿಡಿಬೋದಿತ್ತು. ಮತ್ತೆ ಮಟ್ ಹಾಕೋದಿದ್ಯಲ್ಲ, ಅದು ಸಾಕ್ಷಿ ನಾಶ. ಪರ್ವರ್ಟ್ ಮೈಂಡ್ ಸೆಟ್ ಅನ್ನೋದಕ್ಕಿಂತ ಅದೊಂದು ಸಾಕ್ಷಿ ನಾಶ. ಬರೀ ವ್ಯಜನ ಅಷ್ಟೇ ಅಲ್ಲದೆ ಅವಳ ತೊಡೆಯೂ ಕೂಡ ಮಡ್ಡನ್ನ ಸೌರಿದ್ದಾರೆ. ಅಂದ್ರೆ ಅಲ್ಲೇನೋ ಕೂಡ ಅವ್ರದ್ದು DNA ಪತ್ತೆ ಆಗ್ಬಾರ್ದು ಅಂತ ಎಲ್ಲ ಸೌರಿರೋದ್ರಿಂದ ಇದೊಂದು ಸಾಕ್ಷಿ ನಾಶದ ಪ್ರಯತ್ನ. ಸಾಕ್ಷಿ ನಾಶ ಮಾಡ್ಲಿಕ್ಕಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಗೊತ್ತಿರೋನೇ ಮಾಡಿರ್ತಾನೆ, ಯಾವ್ದು ನಮ್ಮ ಸಾಕ್ಷಿಗಳು ಸಿಗಬಾರ್ದು ಅಂತ. ಇದರಲ್ಲಿ ಓವರ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನೋಡಿ, ಈಗ ಇದರಲ್ಲಿ 2 ಬಣ, ಒಂದು ಮಹೇಶ್ ಶೆಟ್ಟಿ ತಿಮ್ರೋಟಿ ಅವರ ಬಣ, ಇನ್ನೊಂದು ಧರ್ಮಸ್ಥಳದವರ ಬಣ. ಈಗ 2 ಬಣದಲ್ಲೂ 2 ಬಣ ಇದೆ. ಒಂದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಣದಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಿರುವಂತ ದೊಡ್ಡ ಬಣ, ಅದು A ಬಣ. ಇನ್ನೊಂದು B ಬಣ ಏನಪ್ಪಾ ಅಂತ ಹೇಳಿದ್ರೆ, ಈ ವಿಷಯದಲ್ಲಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡೋಣ, ಹಿಂದೂ ಧರ್ಮನ ಒಡೆಯೋಣ ಅಂತ ಒಂದು ಬಣ. ನಾವು ಈ ಬಣವನ್ನ ದೂರ ಇಡೋಣ, ನಾವು ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡುವಂತವ್ರು, ಧರ್ಮಸ್ಥಳವನ್ನ, ದೇವರನ್ನ ಟಾರ್ಗೆಟ್ ಮಾಡೋನ್ನ ದೂರ ಹಿಡಿಯೋಣ, ನಾವು ಸೌಜನ್ಯನ ನ್ಯಾಯಕ್ಕೋಸ್ಕರ ಅಷ್ಟೇ ಕೇಳೋಣ. ಈ ಕಡೆ ಧರ್ಮಸ್ಥಳದ ಕಡೆ ಬಂದ್ರೆ ಅಲ್ಲೂ ಕೂಡ 2 ಬಣ. ಒಂದು A ಬಣದಲ್ಲಿ ಅವರಿಗೆ ಸೌಜನ್ಯನಿಗೆ ನ್ಯಾಯ ಬೇಕು, ಧರ್ಮಸ್ಥಳದ ಭಕ್ತರು, ಮಂಜುನಾಥ ಸ್ವಾಮಿಯ ಭಕ್ತರು, ಅವರಿಗೆ ನ್ಯಾಯ ಬೇಕು. ಸರಿ, ಅದ್ರಲ್ಲಿ ಇನ್ನೊಂದು ಬಣ ಇದೆ, ಅವ್ರಿಗೆ ಏನೋ ಗೊತ್ತಿಲ್ಲ, ಸಂತೋಷ್ ರಾವ್ನೇ ಫಿಕ್ಸ್ ಮಾಡ್ಬೇಕಂತ ಕೂತಿದ್ದಾರೆ. ಅದ್ರಲ್ಲಿ ನೀವು ದೇವಸ್ಥಾನದ ಬಗ್ಗೆ ಮಾತಾಡ್ಬಿಡಿ, ಧರ್ಮದ ಬಗ್ಗೆ ಮಾತಾಡ್ಬಿಡಿ ಅಂತ, ಅದೆಲ್ಲ ಸರಿ, ಅದು ಸತ್ಯ, ಅದು ಸರಿ ಅವ್ರು ಹೇಳ್ತಾರದು. ಬಟ್ ಸಂತೋಷ್ ರಾವೇ ಮಾಡಿದ್ದಾನೆ ಅಂತ ಹಠ ಇಟ್ಕೊಂಡು ಕೂತಿದ್ದಾರೆ, ಅದು ಕೂಡ ತಪ್ಪು ಅಂತ ನಾನು ಹೇಳ್ತೇನೆ. ನಾವು 2 ಬಣದಲ್ಲೂ ಇಲ್ಲ, ನಾವು ಫ್ಯಾಕ್ಟ್ಸ್, ವಿಶ್ಲೇಷಣೆ,
ವಿಶ್ಲೇಷಣೆಯಲ್ಲಿ ನಾವಿದೀವಿ. ಮತ್ತೆ ಹೋರಾಟದಿಂದ ಅಷ್ಟೇ ಇದಕ್ಕೆ ಜಯ ಸಿಗುತ್ತೆ ಬಿಟ್ರೆ ನಮ್ಮಂತವರಿಂದ ಏನು ಇದಕ್ಕೆ ಜಯ ಸಿಗೋದಲ್ಲ. ನಾವು ವಿಶ್ಲೇಷಣೆ ಮಾಡ್ತೇವೆ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಡೌಟ್ಸ್ಗಳಿಗೆ ಇವತ್ತು ಕ್ಲಾರಿಟಿ ಸಿಕ್ತು, ಉತ್ತರ ಸಿಕ್ತು. ನೋಡೋಣ ಮುಂದೆ ಇದು ಯಾವ ರೀತಿಯಲ್ಲಿ ಪ್ರಯೋಜನ ಆಗುತ್ತೆ ಅಥವಾ ಜನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.